ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೀಚರ್ ಪೋಸ್ಟ್ಗೆ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಮೊದಲನೇದಾಗಿ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ, ನೀವು ಅಫಿಷಿಯಲ್ ಆಗಿ KV ವೆಬ್ಸೈಟ್ಗೆ ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಆದಮೇಲೆ ನಿಮಗೆ ಈ ಥರ ಇಲ್ಲಿ ರೈಟ್ ಸೈಡು 3 ಡಾಟ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೇಮಕಾತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ KSRP ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲೈ ಮಾಡ್ಬೋದು. ಆಮೇಲೆ VA ಅಪ್ಲಿಕೇಶನ್ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಾಂದ್ರೆ ಲ್ಯಾಂಡ್ ಸೇಲ್ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಾ ಇವಾಗ ಏನಪ್ಪಾ ಅಂದ್ರೆ ಇದು ಟೀಚರ್ ಪೋಸ್ಟ್ಗೆ ಅಂದ್ರೆ KRERS ನೇಮಕಾತಿಗೆ ಅಪ್ಲಿಕೇಶನ್ ಆಗ್ತಾ ಇದೆಯೋ, ಹಾಗಾಗಿ ಈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ RPC ಮತ್ತು KKR ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅಂದ್ರೆ ನೀವು ಹೈದರಾಬಾದ್ ಕರ್ನಾಟಕ ಅಪ್ಲಿಕೇಶನ್ ಆಗ್ತಿದ್ರೆ KK ಅಂತ ಇದೆಯಲ್ಲ, ಅದನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಾನ್ HK ಅಪ್ಲಿಕೇಶನ್ ಆಗ್ತಿದ್ರೆ ನಿಮಗೆ RPC ಅಂತ ಇದೆಯಲ್ಲ, ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ನಾನು ಇವಾಗ ನಾನ್ HK ಅಪ್ಲಿಕೇಶನ್ ಆಗ್ತಾ ಇದ್ದೀನಿ, ಹಾಗಾಗಿ RPC ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಇಲ್ಲಿ ನೀವು ಡೈರೆಕ್ಟ್ ಇಲ್ಲ ಆನ್ಲೈನ್ ನೇಮಕಾತಿಯನ್ನು ವರ್ಕ್ ಫ್ಲೋ ಯಾವ ತರ ಅಪ್ಲಿಕೇಶನ್ ಹಾಕೋದು ವರ್ಕ್ ಫ್ಲೋ ನೋಡಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಆಗ್ತಾ ಹೋಗ್ಬೋದು. ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನೇಮಕಾತಿ ಅರ್ಜಿಯ ಲಿಂಕ್ ಅಂದ್ರೆ ಡೈರೆಕ್ಟ್ ಈ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿಯನ್ನು ಹಾಕ್ತಾ ಹೋಗ್ಬೋದು. ನೆಕ್ಸ್ಟ್ ಕೆಳಗಡೆ ಬನ್ನಿ. ಇದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕಿನ ಮುಂಚೆ ಹುದ್ದೆಗಳ ವರಿಗಳನ್ನು ನೀವು ಕಂಪ್ಲೀಟ್ ನೋಡ್ಕೋಬೇಕು. ಓಕೆ, ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟು ವೇಕೆನ್ಸಿ ಖಾಲಿ ಇದಾವೆ, ಯಾವ ಪೋಸ್ಟಿಗೆ ಎಷ್ಟು ವೇಕೆನ್ಸಿ ಖಾಲಿ ಇದಾವೆ, SC ST ಜನರಲ್ ಕೆಟಗರಿಗೆ, ನಮ್ಮ ಕ್ಯಾಸ್ಟ್ ಎಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ಓಕೆನಾ, ಹಾಗಾಗಿ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿಲಿ ಹುದ್ದೆಗಳ ವರ್ಗೀಕರಣ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ಅದಾದ್ಮೇಲೆ ಕೆಳಗಡೆ KRERS ಅಧಿಸೂಚನೆ ಕೊಡಿಸಿದ ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದಲ್ಲ, ಆ ನೋಟಿಫಿಕೇಶನ್ ಲಿಂಕ್ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಹೋಗ್ಬೋದು. ನಾವು ಅಪ್ಲಿಕೇಶನ್ ಹಾಕಿನ ಮುಂಚೆ ಆನ್ಲೈನ್ ನೇಮಕಾತಿ ಅಂದ್ರೆ ಅಪ್ಲಿಕೇಶನ್ ವರ್ಕ್ ಫ್ಲೋ ಯಾವ ತರ ಆಗುತ್ತೆ ಅಂತಂದು ಒನ್ ಟೈಮ್ಗೆ ತೋರಿಸ್ತಾ ಹೋಗ್ತೀನಿ, ಅದನ್ನ ನೋಡ್ಕೋಬಹುದು. ಅದನ್ನ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಈ ತರ ಇಂಟರ್ಫೇಸ್ ಓಪನ್ ಅಂದ್ರೆ ಯಾವ ತರ ಇದು ಅಪ್ಲಿಕೇಶನ್ ಹಾಕೋ ಯಾವ ತರ ವರ್ಕ್ ಫ್ಲೋ ವರ್ಕ್ ಆಗುತ್ತೆ ಅಂತಂದು ಇಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ. ಓಕೆ, ಒಂದು ನೆಟ್ವರ್ಕ್ ಸ್ಲೋ ಇದೆ, ಹಾಗಾಗಿ ವೇಟ್ ಬರ್ತದೆ. ಅಂದ್ರೆ ವೆಬ್ಸೈಟ್ ತುಂಬಾ ಸ್ಲೋ ಆಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿದ್ರಿ ನೀವು ನೈಟ್ ಟೈಮ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಇಲ್ಲಾಂದ್ರೆ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಅಲ್ಲಿ ನೀವು ಬೇಗ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ಓಕೆ, ಇಲ್ಲಿ ನೋಡ್ತಿರ್ಬೋದು ಏನಪ್ಪಾ ಅಂದ್ರೆ ಆನ್ಲೈನ್ ರಿಕ್ರೂಟ್ಮೆಂಟ್ ವರ್ಕ್ ಫ್ಲೋ ಯಾವ ತರ ವರ್ಕ್ ಫ್ಲೋ ಆಗುತ್ತೆ ಅಂತಂದು ಇಲ್ಲಿ ಎಲ್ಲ ತರ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ರೆ ಒನ್ ಟೈಮ್ ನೋಡ್ಕೋಬಹುದು. ಇನ್ ಕೇಸ್ ನಿಮ್ಗೆ ನೋಡ್ಕೋಬೇಕಂತ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮ್ಗೆ ಅನ್ಸಿದ್ರೆ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಓಕೆನಾ, ಇದು ನೋಡ್ಕೊಂಡು ಆದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಆದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಈಗ ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ಹಾಗಾಗಿ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ, ಈ ಆನ್ಲೈನ್ ಅರ್ಜಿ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಆನ್ಲೈನ್ ಅರ್ಜಿ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ಇನ್ ಕೇಸ್ ನೀವೇನಾದ್ರೂ ಯೂಸರ್ ನೇಮ್ ಕ್ರಿಯೇಟ್ ಮಾಡಿದ್ರಪ್ಪ ಅಂದ್ರೆ ಯೂಸರ್ ನೇಮ್ ಎಂಟ್ರಿ ಮಾಡ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ದು ಡೈರೆಕ್ಟ್ ಲಾಗಿನ್ ಆಗುತ್ತೆ. ಇದು ಅಪ್ಲಿಕೇಶನ್ ಫಸ್ಟ್ ಟೈಮ್ ಆಗ್ತಿದೆ ಅಂದ್ರೆ ಟೀಚರ್ ಪೋಸ್ಟ್ಗೆ ಮತ್ತೆ ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಿರೋ ಕಾರಣ ನಾ ಇವಾಗ ಏನಪ್ಪಾ ಅಂದ್ರೆ ಡಿಜಿಲಾಕರ್ ಮುಖಾಂತರ ನೋಂದಾಯಿಸಬೇಕಂದ್ರೆ ಡಿಜಿಲಾಕರ್ ಮುಖಾಂತರ ನಮ್ದು ಏನಪ್ಪಾ ಅಂದ್ರೆ ಯೂಸರ್ ನೇಮ್ ಕ್ರಿಯೇಟ್ ಮಾಡಬೇಕು. ಹಾಗಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನಪ್ಪಾ ಅಂದ್ರೆ ಇಲ್ಲಿ ಯೂಸರ್ ನೇಮ್ ಕ್ರಿಯೇಟ್ ಮಾಡಬೇಕು. ಇನ್ ಕೇಸ್ ಯೂಸರ್ ನೇಮ್ ಕ್ರಿಯೇಟ್ ಮಾಡಿದ್ರೆ ಬಟ್ ಮರ್ತೋಗಿದಪ್ಪ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಫಾರ್ಗೆಟ್ ಯೂಸರ್ ನೇಮ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫಾರ್ಗೆಟ್ ಯೂಸರ್ ನೇಮ್ ಏನಪ್ಪಾ ಅಂದ್ರೆ ಮರ್ತೋಗಿದ್ದು ಮತ್ತೆ ರಿಕಾರ್ಡ್ ಮಾಡ್ಬೋದು. ಹಾಗೆ ಇಲ್ಲಿ ಪಾಸ್ವರ್ಡ್ ಮರ್ತಿದ್ರೆ ಅದನ್ನ ಕೂಡ ಏನಪ್ಪಾ ಅಂದ್ರೆ ರಿಕಾರ್ಡ್ ಮಾಡೋಕ್ಕೆ ಎಲ್ಲಾ ತರ ಆಪ್ಷನ್ ಕೊಟ್ಟಿದ್ದಾರೆ. ಅದು ಕೂಡ ಏನಪ್ಪಾ ಅಂದ್ರೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಇವಾಗ ಏನಪ್ಪಾ ನಾನು ಅಪ್ಲಿಕೇಶನ್ ಹಾಕ್ತಿದ್ದೀನಿ, ಹಾಗಾಗಿ ಡಿಜಿಲಾಕರ್ ಮೂಲಕ ನೋಂದಾಯಿಸಂತ ಇದೆಯಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಅನೇಬಲ್ ಟು ಸ್ಟಾರ್ಟ್ ಆಧಾರ್ ವೆರಿಫಿಕೇಶನ್ ಅಂತ ತೋರಿಸ್ತಾ ಇದೆ. ಅಂದ್ರೆ ಈಗ ವೆಬ್ಸೈಟ್ ತುಂಬಾ ಸ್ಲೋ ಇರೋ ಕಾರಣ ಏನಪ್ಪಾ ಅಂದ್ರೆ ಈಗ ಓಪನ್ ಆಗ್ತಾ ಇಲ್ಲ. ನಾವು ಒಂದು ಟೈಮ್ ಟ್ರೈ ಮಾಡಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ತೋರಿಸ್ತಾ ಹೋಗ್ತೀನಿ. ಓಕೆ, ನೀವು ಡಿಜಿಲಾಕರ್ ಮುಖಾಂತರ ಅದು ಏನಪ್ಪ ಸರ್ವರ್ ಬರಲಿಲ್ಲಪ್ಪ ಅಂದರೆ 1 2 3 ಟೈಮ್ಸ್ ಏನಪ್ಪ ಟ್ರೈ ಮಾಡಿ ಈ ಥರ ಓಪನ್ ಆಗುತ್ತೆ. ಓಕೆ, ಈ ಥರ ಓಪನ್ ಆದ್ಮೇಲೆ ನೀವೇನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ನಿಮ್ಮದು ಆಧಾರ್ ನೇಮ್ ಎಂಟ್ರಿ ಮಾಡಬೇಕು. ಓಕೆ, ಇಲ್ಲಿ ಆಧಾರ್ ನೇಮ್ ಎಂಟ್ರಿ ಮಾಡೋದು ಕೊಟ್ಟಿದ್ದಾರಲ್ಲ ಆಪ್ಷನ್ ಮೇಲೆ, ಆಧಾರ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಆಧಾರ್ ನೇಮ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಇರೋ ಕ್ಯಾಪ್ಷನ್ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡಬೇಕು. ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಅಂತ ಇದೆಯಲ್ವಾ, ಈ ನೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇವಾಗ ಆಧಾರ್ ನೇಮ್ ಎಂಟ್ರಿ ಮಾಡ್ಕೊಂಡು ಕ್ಯಾಪ್ಚರ್ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ನ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ. ಓಕೆ, ನಿಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನಿಮ್ದು ಆಧಾರ್ ಕಾರ್ಡ್ ನಂಬರ್ಗೆ ಯಾವ ನಂಬರ್ ಲಿಂಕ್ ಆಗಿದೆ ಅಂದ್ರೆ ಯಾವ ನಂಬರ್ ಲಿಂಕ್ ಆಗಿದೆ ಫೋನ್ ನಂಬರ್, ಆ ಫೋನ್ಗೆ ಒಂದು OTP ಬರುತ್ತೆ. ಓಕೆನಾ, ಆ OTP ನ ಈ ಬಾಕ್ಸ್ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನನಗೆ ಬಂದಿರೋ OTP ನ ಎಂಟ್ರಿ ಮಾಡ್ಕೊಂಡು ನಿಮಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ.
ಓಕೆ, ನೆಕ್ಸ್ಟ್ ನೀವು OTP ಎಂಟ್ರಿ ಮಾಡಿ ಆದ್ಮೇಲೆ ಡಿಜಿಲಾಕರ್ ಪಿನ್ ತೋರಿಸುತ್ತೆ. ಓಕೆನಾ, ಅಂದ್ರೆ ಡಿಜಿಲಾಕರ್ ಪಿನ್ ನಿಮಗೆ ತುಂಬಾ ಜನ ಗೊತ್ತಿರಲ್ಲ. ಅಂದ್ರೆ ಆಧಾರ್ ನಂಬರ್ ಏನಪ್ಪಾ ಅಂದ್ರೆ ಡಿಜಿಲಾಕರ್ ಏನಾದ್ರು ವೆರಿಫಿಕೇಶನ್ ಮಾಡುವಾಗ ಒಂದು 6 ಡಿಜಿಟ್ ನಂಬರ್ ಇಟ್ಟಿರ್ತಾರೆ. ಓಕೆನಾ, ಡಿಜಿಲಾಕರ್ ಪಿನ್ ಅಂತಾರೆ. ಆ ನಂಬರ್ ಎಂಟ್ರಿ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಪ್ಪ ಡಿಜಿಲಾಕರ್ ಪಿನ್ ಗೊತ್ತಿಲ್ಲಪ್ಪ, ಮರ್ತಿದೆ ಏನಪ್ಪಾ ಅಂದ್ರೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತ ಹೊಡಬೇಕು. ಸೆಕ್ಯೂರಿಟಿ ಪಿನ್ ಅಂತ ಹೊಡೆದ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಫೋನ್ ನಂಬರ್ OTP ಬರುತ್ತೆ. OTP ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನೀವು ಒಂದು ಡಿಜಿಲಾಕರ್ ಪಿನ್ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಡೈರೆಕ್ಟ್ ನಿಮ್ಗೆ KV ವೆಬ್ಸೈಟ್ ಬರ್ತೀರಾ. ನನ್ನ ಹತ್ರ ಈಗ ಸೆಕ್ಯೂರಿಟಿ ಪಿನ್ ನೆನಪಿದೆ, ನಾನು ಸೆಕ್ಯೂರಿಟಿ ಪಿನ್ ಹಾಕ್ತಾ ಇದ್ದೀನಿ. ನೀವು ಕೂಡ ನಿಮ್ಗೆ ಗೊತ್ತಿರೋ ಸೆಕ್ಯೂರಿಟಿ ಪಿನ್ ಹಾಕೊಂಡು ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂತ ಹೋಗಿ. ಓಕೆ, ಡಿಜಿಲಾಕರ್ ಪಿನ್ ಎಂಟ್ರಿ ಮಾಡಾದ್ಮೇಲೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಡಿಜಿಲಾಕರ್ ಮುಖಾಂತರ ಎಲ್ಲ ನಿಮ್ಮ ಡಾಕ್ಯುಮೆಂಟ್ ಆಟೋಮೆಟಿಕ್ ಫೆಚ್ ಆಗಿ ಏನಪ್ಪಾ ಅಂದ್ರೆ KV ವೆಬ್ಸೈಟ್ಗೆ ಫೆಚ್ ಆಗುತ್ತೆ. ಯಾವುದೇ ನಿಮ್ಮ ಡಾಕ್ಯುಮೆಂಟು ನೀವು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆನಾ, ಹಾಗಾಗಿ ನೀವೇನಪ್ಪಾ ಅಂದ್ರೆ ಜಸ್ಟ್ ನೀವು ಡಿಜಿಲಾಕರ್ ಮುಖಾಂತರ ಎಲ್ಲ ವೆರಿಫಿಕೇಶನ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮದು ಆಧಾರ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆ ಅದು ಫೆಚ್ ಆಗುತ್ತೆ. ಅದಾದಮೇಲೆ ನಿಮ್ದು ಡೇಟ್ ಆಫ್ ಬರ್ತ್ ಏನಪ್ಪ ಅಂದ್ರೆ ಅದು ಕೂಡ ಶೋ ಆಗುತ್ತೆ. ಅದಾದಮೇಲೆ ನಿಮ್ದು ಜೆಂಡರ್ ಕೇಳುತ್ತೆ. ಜೆಂಡರ್ ಕೂಡ ಎಲ್ಲ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ನೀವು ಯಾವುದೇ ಥರ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಅದಾದಮೇಲೆ ಏನಪ್ಪ ಅಂದರೆ ನಿಮ್ಮದು ಮೊಬೈಲ್ ನಂಬರ್ ಕೇಳ್ತಾ ಓಕೆನಾ, ನಿಮ್ಮ ಮೊಬೈಲ್ ನಂಬರ್ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡಿಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾನು ನನ್ನ OTP ನನ್ನ ಫೋನ್ ನಂಬರ್ ಎಂಟ್ರಿ ಮಾಡಿಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಪೇಜ್ನ ತೋರಿಸ್ತಾ ಹೋಗ್ತೀನಿ. ಓಕೆ, ನಾನು ಇವಾಗ ಏನಪ್ಪಾ ಅಂದ್ರೆ ನನಗೆ ಬಂದಿರೋ OTP ಎಂಟ್ರಿ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪಾ ಅಂದ್ರೆ ಇಲ್ಲಿ ಇವಾಗ ನೀವು ಯೂಸರ್ ನೇಮ್ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಯೂಸರ್ ನೇಮ್ ಯಾವ ತರ ಕ್ರಿಯೇಟ್ ಮಾಡಕಪ್ಪ ಅಂದ್ರೆ ನೀವು ಜಸ್ಟ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಯೂಸರ್ ನೇಮ್ ಅಂದ್ರೆ ನಿಮ್ ನೇಮ್ ಹಾಕೊಳ್ಳಿ. ನೇಮ್ ಹಾಕೊಂಡು ಇಲ್ಲಾಂದ್ರೆ ಈಗ ಮಂಜು ಅಂತ ಇರೋದು. ಓಕೆನಾ, ಇಲ್ಲಿ ಮಂಜು ಅಂತ ಹಾಕೊಂಡು ಜಸ್ಟ್ 1 ಹಾಕೊಳ್ಳಿ, ಇಲ್ಲ 2003 ಅಂತ ಹಾಕೊಳ್ಳಿ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯೂಸರ್ ನೇಮ್ ಆಗಿರುತ್ತೆ. ಓಕೆನಾ, ಯೂಸರ್ ನೇಮ್ ಹಾಕೊಂಡಾದ್ಮೇಲೆ ನಿಮ್ಗೆ ಇಮೇಲ್ ಕೇಳುತ್ತೆ. ನಿಮ್ದು ಇಮೇಲ್ ಎಂಟ್ರಿ ಮಾಡ್ಕೊಳ್ಳಿ. ಇಮೇಲ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಸ್ಟ್ರಾಂಗ್ ಒಂದು ಪಾಸ್ವರ್ಡ್ ಇಟ್ಕೊಳ್ಳಿ. ಅಂದ್ರೆ ನಿಮ್ದು ಮಂಜು ಆಗಿದ್ರೆ ಮಂಜು @123 ಇಲ್ಲ ಮಂಜು @96869 ಮಂಜು @003 ಈ ತರ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದ್ಸಲಿ ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ. ಕನ್ಫರ್ಮ್ ಪಾಸ್ವರ್ಡ್ ಹಾಕೊಳ್ಳಿ. ಕನ್ಫರ್ಮ್ ಪಾಸ್ವರ್ಡ್ ಹಾಕೊಂಡು ಆದ್ಮೇಲೆ ಇಲ್ಲಿ ಕೆಳಗಡೆ ಚಿಕ್ಕದೊಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಂದಣಿ ಅಂದ್ರೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ, ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟರ್ ಆಗಿರುವಂತ ಅಂದ್ರೆ ಮೇಲ್ ನೀವು ಕೊಟ್ಟಿರುವಂತ ಮೇಲ್ಗೆ ಮತ್ತೆ ಫೋನ್ ನಂಬರ್ಗೆ ಏನಪ್ಪಾ ಅಂದ್ರೆ ನಿಮಗೆ ಯೂಸರ್ ನೇಮ್ ಆಟೋಮೆಟಿಕ್ ಸೆಂಡ್ ಆಗುತ್ತೆ. ಇನ್ ಕೇಸ್ ಬರಲಿಲ್ಲ ಅಂದ್ರೆ ಸ್ವಲ್ಪ ಟೈಮ್ ವೇಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ದು ಮೇಲ್ಗೆ ಮತ್ತೆ ಫೋನ್ ನಂಬರ್ಗೆ ಯೂಸರ್ ನೇಮ್ ಬರುತ್ತೆ, ಹಾಗೆ ಪಾಸ್ವರ್ಡ್ ಬರ್ತಾ ಹೋಗುತ್ತೆ. ನೀವು ಜಸ್ಟ್ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡ್ತಿರಲ್ಲ, ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಿರಲ್ಲ, ಅದ್ ನೆನ್ಪಿಟ್ಕೊಂಡು ಆದ್ಮೇಲೆ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ ಮತ್ತೆ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ್ಮೇಲೆ ಅಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಯಾವ ತರ ಹಾಕಿ ಲಾಗಿನ್ ಆಗ್ಬೇಕಂತ ನಿಮಗೆ ಕಂಪ್ಲೀಟ್ ಆಗಿ ಪ್ರೋಸೆಸ್ ನ ತೋರಿಸ್ತಾ ಹೋಗ್ತೀನಿ ನಾನು. ಓಕೆ, ಇವಾಗ ನಾನು ಮೇಲ್ ಹಾಕಿದ್ದೀನಿ. ಮೇಲ್ ಹಾಕೊಂಡು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ದೀನಿ. ಪಾಸ್ವರ್ಡ್ ಕ್ರಿಯೇಟ್ ಮಾಡಾದ್ಮೇಲೆ ಇಲ್ಲಿ ನೋಂದಣಿ ಪೂರ್ಣಗೊಳಿಸಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದೇನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ ತಗೊಂತ ಇಲ್ಲ, ಸ್ಟ್ರಾಂಗ್ ಆಗಿರ್ಬೇಕಂತೆ. ಇವಾಗ ಕಂಪ್ಲೀಟ್ ಆಯ್ತು. ಇವಾಗ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ನ ತೋರಿಸ್ತಾ ಹೋಗ್ತೀನಿ ಯಾವ ತರ. ಇಲ್ಲಿ ನೋಂದಣಿ ಕಂಪ್ಲೀಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯೂಸರ್ ನೇಮ್ ಆಲ್ರೆಡಿ ಟೇಕ್ ಅಂಬರ್ ಪ್ಲೀಸ್ ಟು ಅಂತ ಕೇಳ್ತಾ ಇದೆ. ಅಂದ್ರೆ ಆಲ್ರೆಡಿ ನೀವು ಒನ್ ಟೈಮ್ ಯೂಸರ್ ನೇಮ್ ಕ್ರಿಯೇಟ್ ಮಾಡಿದ್ರೆ ಮತ್ತೊಂದ್ಸರಿ ಅದನ್ನ ಕ್ರಿಯೇಟ್ ಮಾಡಕ್ ಬರಲ್ಲ ಅಂತೆ. ಹಾಗಾಗಿ ಇನ್ನೊಂದ್ಸರಿ ಏನಪ್ಪಾ ಬೇರೆ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಮಾಡಿ ನಿಮಗೆ ಓಕೆ, ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ನೀವೇನಪ್ಪಾ ಅಂದ್ರೆ ಇಲ್ಲಿ ಯೂಸರ್ ನೇಮ್ ಏನ್ ಸೆಟ್ ಮಾಡ್ತೀರಾ ಅದನ್ನ ನೀವು ಎಂಟ್ರಿ ಮಾಡಬೇಕು. ಅಂದ್ರೆ ಯಾವ ತರ ಯೂಸರ್ ನೇಮ್ ಸೆಟ್ ಮಾಡ್ತೀರಾ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಗೆಟ್ OTP ಅಂತ ಇದೆಯಲ್ಲ, ಈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇವಾಗ ಯೂಸರ್ ನೇಮ್ ಎಂಟ್ರಿ ಮಾಡ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ನ ತೋರಿಸ್ತೀನಿ. ಓಕೆ, ನಿಮಗೆ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ವಾಟ್ಸ್ಆಪ್ ಅಲ್ಲಿ OTP ಬೇಕಾ, ಮೇಲಲ್ಲಿ OTP ಬೇಕಾ, ಇಲ್ಲಾಂದ್ರೆ ನಾರ್ಮಲ್ ಮೆಸೇಜ್ OTP ಬೇಕಾ ಅಂತ ಕೇಳ್ತಾ ಇದೆ. ನಿಮಗೆ ಎದರಲ್ಲಿ ನಿಮಗೆ OTP ಬೇಕು ಅದ್ರ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ನನಗೆ ಇವಾಗ ಮೇಲ್ OTP ಬೇಕು. ಮೇಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೆಂಡ್ OTP ಅಂತ ಇದೆಯಲ್ವಾ, ಈ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನೀವು ಕೊಟ್ಟಿರುವಂತ ಏನಪ್ಪಾ ಮೇಲ್ಗೆ ಒಂದು OTP ಬರುತ್ತೆ. ಆ OTP ಇಲ್ಲಿ ಎಂಟ್ರಿ ಮಾಡಬೇಕು. OTP ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಳ್ಳಿ. ಅಂದ್ರೆ ಅವಾಗಲೂ ಯಾವ ತರ ಕ್ರಿಯೇಟ್ ಮಾಡಿರೋ ಪಾಸ್ವರ್ಡ್ ಅದೇ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕೆಳಗಡೆ ಇಲ್ಲಿ 37+8 ಅಂತ ಕೇಳ್ತಾ ಇದ್ರೆ 37+8 ಎಷ್ಟಾಗುತ್ತೆ ಅದನ್ನ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನಾನು ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಂತ ನಿಮಗೆ ತೋರಿಸ್ತಾ ಹೋಗ್ತೀನಿ.
ನೆಕ್ಸ್ಟ್ ನೀವು ಲಾಗಿನ್ ಆದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ನಿಮಗೆ ಟೋಟಲ್ ಆಗಿ ಏನಪ್ಪ ಟೀಚರ್ ಪೋಸ್ಟಲ್ಲಿ ನಿಮಗೆ ಟೋಟಲ್ 17 ವೇಕೆನ್ಸಿಗಳು ಖಾಲಿದಾವೆ. ಅಂದರೆ 17 ಅಲ್ಲ 13 ಪೋಸ್ಟ್ಗಳು ಖಾಲಿದಾವೆ. ಓಕೆನಾ, ಮೊದಲು ಕನ್ನಡ ಟೀಚರ್ ಆಗಿರ್ಬೋದು, ಇಂಗ್ಲೀಷ್ ಟೀಚರ್ ಆಗಿರ್ಬೋದು, ಗಣಿತ ಟೀಚರ್ ಆಗಿರ್ಬೋದು, ಫಿಸಿಕಲ್ ಟೀಚರ್ ಆಗಿರ್ಬೋದು, ಹಾಗೆ ಕಂಪ್ಯೂಟರ್ ಟೀಚರ್ ಆಗಿರ್ಬೋದು. ಓಕೆನಾ, ಟೋಟಲ್ ಆಗಿ 17 ಪೋಸ್ಟ್ಗಳು ಖಾಲಿದಾವೆ. ನೀವು ಇದು ಯಾವ್ದು 17 ಯಾವ್ದಾರ ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರ ಅದು ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಅಂದರೆ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಇಲ್ಲಿ ಎಷ್ಟು ಪೋಸ್ಟ್ ಅಪ್ಲೈ ಮಾಡಿದ್ರೆ ಅಂತ ಇಲ್ಲಿ ತೋರಿಸ್ತಾ ಹೋಗೋದು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಕ್ಯಾಂಡಿಡೇಟ್ ಡ್ಯಾಶ್ ಬೋರ್ಡ್ ಆಗಿರುತ್ತೆ. ಓಕೆ, ಇದು ನೀವು ಅಪ್ಲಿಕೇಶನ್ ಹಾಕಿರುವಂಥ ಡ್ಯಾಶ್ ಬೋರ್ಡ್ ಆಗಿರುತ್ತೆ. ಓಕೆ, ಇಲ್ಲಿ ಬಂದು ಆದಮೇಲೆ ಏನಪ್ಪ ಅಂದರೆ ನೀವು ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಇಲ್ಲಿ 3 ಡಾಟ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಂಟರ್ಫೇಸ್ ಇಲ್ಲಿ ನಿಮ್ಮದು ಪ್ರೊಫೈಲ್ ತೋರಿಸುತ್ತೆ. ಇಲ್ಲಿ ಪ್ರೊಫೈಲ್ಗೆ ಏನಪ್ಪ ಅಂದ್ರೆ ಪ್ರೊಫೈಲ್ ಅಂತ ಇದೆಯಲ್ಲ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಏನಪ್ಪ ಅಂದರೆ ಈ ಥರ ಏನು ಪೇಜ್ ಲೋಡ್ ಆಗುತ್ತೆ. ಓಕೆನಾ, ಪೇಜ್ ಲೋಡ್ ಆದ ನಿಮಗೆ ಈ ಥರ ನಿಮ್ಮ ಪ್ರೊಫೈಲ್ ಶೋ ಆಗ್ತಾ ಹೋಗುತ್ತೆ. ಓಕೆನಾ, ಇಲ್ಲಿ ಬಂದುಬಿಟ್ಟು ನಿಮ್ಮದು ಆಧಾರ್ ಕಾರ್ಡಲ್ಲಿ ಯಾವ ಥರ ಯಾವ ಥರ ಯಾವ ಥರ ಫೋಟೋ ಇರುತ್ತೆ ಆ ಥರ ಏನಪ್ಪ ನಿಮ್ದು ಪ್ರೊಫೈಲ್ ಕೂಡ ಶೋ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಕೆಳಗಡೆ ಕೆಳಗಡೆ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ನೇಮ್ ಶೋ ಆಗುತ್ತೆ. ಆದಮೇಲೆ ನಿಮ್ಮದು ಯಾವ ಜೆಂಡರ್ ಶೋ ಆಗುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬರುತ್ತೆ, ಎಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಫೆಚ್ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ತಂದೆ ಹೆಸರು ಫಿಲ್ ಮಾಡಬೇಕು. ಅದಾದ್ಮೇಲೆ ನಿಮ್ಮ ತಾಯಿ ಹೆಸರು ಇಲ್ಲಿ ನೀವು ಫಿಲ್ ಮಾಡಬೇಕು. ಓಕೆ, ಇದಷ್ಟನ್ನು ಮ್ಯಾನ್ಯಲ್ ಆಗಿ ಟೈಪ್ ಮಾಡಬೇಕು. ಅದಾದ್ಮೇಲೆ ನಾವು ಮೊಬೈಲ್ ನಂಬರ್ ಕೂಡ ಆಟೋಮೆಟಿಕ್ಕಾಗಿ ಫ್ರೆಶ್ ಆಗಿ ಬರುತ್ತೆ. ಯಾವ ಥರ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ನಿಮ್ದು ಆ ಸ್ಟೇಟ್ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಯಾವ ಡಿಸ್ಟಿಕ್ ಬರ್ತೀರ ಆ ಡಿಸ್ಟಿಕ್ ಎಂಟ್ರಿ ಮಾಡ್ಕೊಳ್ಳಿ. ಡಿಸ್ಟಿಕ್ ಎಂಟ್ರಿ ಮಾಡೋ ಆದಮೇಲೆ ಕೆಳಗಡೆ ಬಂದು ಆದಮೇಲೆ ಏನಪ್ಪ ಅಂದರೆ ನಿಮಗೆ ಆಟೋಮೆಟಿಕ್ ನಿಮ್ದು ಅಡ್ರೆಸ್ ಕೂಡ ಎಲ್ಲ ಫಿಲ್ ಆಗುತ್ತೆ. ನೀವು ಯಾವುದೇ ಕಡೆ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಅದಾದ್ಮೇಲೆ ನಿಮ್ಮದು ಪಿನ್ ಕೋಡ್ ಕೂಡ ಬಂದಿರುತ್ತೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಬನ್ನಿ. ಇಲ್ಲಿ ಏನಪ್ಪ ಅಂದರೆ ಯು ಸ್ಟಡಿಡ್ ಕನ್ನಡ ಮೀಡಿಯಂ ಫಾರ್ 1 to 10th ಅಂದರೆ ಏನಪ್ಪ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿಯನ್ನು ಕನ್ನಡ ಮೀಡಿಯಂ ಓದಿದರೆ ಎಸ್ ಅಂತ ಕೊಡಿ. ಇನ್ ಕೇಸ್ ನೋ ಇದ್ರೆ ನೋ ಅಂತ ಕೊಡ್ಬೋದು. ಅದಾದ್ಮೇಲೆ ನೀವೇನು ಮದುವೆ ಆಗಿದೆ ಕೇಳ್ತಿದ್ರೆ ಮದುವೆ ಆಗಿದೆ ಎಸ್ ಅಂತ ಕೊಡಿ. ಇನ್ ಕೇಸ್ ನೋ ಇದ್ರೆ ನೋ ಅಂತ ಕೊಡ್ಬೋದು. ಅದಾದಮೇಲೆ ಆಲ್ಟರ್ನೇಟಿವ್ ಇಮೇಲ್ ಐ ಡಿ ಕೇಳ್ತಾ ಅಂದರೆ ನೀವು ಕೊಟ್ಟಿರೋಂಥ ಇಮೇಲ್ ಆವಾಗಲೇ ರಿಜಿಸ್ಟ್ರೇಷನ್ ಆಗುವಾಗ ಒಂದು ಇಮೇಲ್ ಐ ಡಿ ಕೊಟ್ಟಿರ್ತೀವಲ್ಲ, ಅದು ಬಿಟ್ಟು ಇನ್ನೊಂದು ಏನಾದ್ರು ಇಮೇಲ್ ಐ ಡಿ ಇದೆ ಅಂತ ಕೇಳ್ತಾ ಇದ್ರೆ ಇನ್ ಕೇಸ್ ನಿಮಗೆ ಇನ್ನೊಂದು ಆ ಥರ ಇಮೇಲ್ ಐ ಡಿ ಇದ್ದರೆ ಅದನ್ನು ಕೊಡ್ಬೋದು. ಇಲ್ಲಪ್ಪ ಅಂದರೆ ಬ್ಲ್ಯಾಂಕ್ ಕೂಡ ಬಿಡ್ಬೋದು. ಆಲ್ಮೋಸ್ಟ್ ಕೊಟ್ಟರೆ ಅಷ್ಟು ಇನ್ನಷ್ಟು ಬಸ್ಗೆ ಕಳ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದು ಇಲ್ಲಿ ಏನಪ್ಪ ಅಂದ್ರೆ ಆಲ್ಟರ್ನೇಟಿವ್ ಫೋನ್ ನಂಬರ್ ಕೇಳಿದೆ. ಆಲ್ಟರ್ನೇಟಿವ್ ಫೋನ್ ನಂಬರ್ ಕೊಡ್ತಾ ಹೋಗಿ ಅದರಿಂದ ಐಟು ಇಲ್ಲಿ ಎಂಟ್ರಿ ಮಾಡಬೇಕು. ಐಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ದು ಎಷ್ಟು ಸೆಂಟಿಮೀಟರ್ ಇದ್ರೆ ಅದು 8 ಆಗಿರುತ್ತೆ. ಅದನ್ನ 8 ಕೊಡಿ. 8 ಆದ್ಮೇಲೆ ಇಲ್ಲಿ ಪಕ್ಕದಾಗಿರೋದು ವೇಟ್ ಅಂತ ಕೇಳ್ತಾ ಇದೆ. ನಿಮ್ದು ವೇಟ್ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಎಂಟ್ರಿ ಆದಮೇಲೆ ಮತ್ತೆ ಇಲ್ಲಿ ಮೇಲ್ಗಡೆ ಬಂದು ಆದಮೇಲೆ ಇಲ್ಲಿ ಯಾವ ಪಾಸ್ಡ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ದ KPS ಅಂದರೆ KA ಅವರು ಮತ್ತು KPS ನಡೆಸಿರುವಂಥ ಕಡ್ಡಾಯ ಕನ್ನಡ ಎಕ್ಸಾಮ್ ಪಾಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನೀವೇನೋ ಪಾಸ್ ಆಗಿದೆ ಎಸ್ ಅಂತ ಕೊಡಬೇಕು. ಇಲ್ಲಪ್ಪ ಅಂದ್ರೆ ನೋ ಅಂತ ಕೊಡ್ಬೋದು. ಇನ್ ಕೇಸ್ ನೀವೇನೋ ಎಸ್ ಅಂತ ಕೊಟ್ಟರೆ ಇಲ್ಲಿ ನೀವು ಏನಪ್ಪ ಅಂದರೆ ಡೀಟೇಲ್ಸ್ ಫಿಲ್ ಮಾಡಬೇಕು. ಯಾವ ಥರ ಎಸ್ ಕೊಟ್ಟು ಆದಮೇಲೆ ಎಕ್ಸಾಮಿನೇಷನ್ ಡೇಟ್ ಆಫ್ ದ ಪಾಸಿಂಗ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಅಂದರೆ ನೀವು ಎಕ್ಸಾಮಿನೇಷನ್ ಪಾಸ್ ಆಗಿರಲ್ಲ ಆ ಪಾಸ್ ಆಗಿರೋ ಡೇಟ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಪಾಸ್ ಆಗಿರೋ ಡೇಟ್ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪಕ್ಕ ಬನ್ನಿ. ಅಂದರೆ ನಿಮ್ಮದು ಈ ಕನ್ನಡ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಅದನ್ನೇನಪ್ಪ ಕಂಪಲ್ಸರಿ ಇಲ್ಲಿ ಎಂಟ್ರಿ ಮಾಡ್ಕೊಂಡು ಕೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ಏನಪ್ಪ ಅಂದರೆ ಅಪ್ಲಿಕೇಶನ್ ನಂಬರ್ ಕೂಡ ಎಂಟ್ರಿ ಮಾಡಬೇಕು. ಎಲ್ಲ ಎಂಟ್ರಿ ಮಾಡಿ ಆದಮೇಲೆ ಮತ್ತೆ ಮೇಲ್ಗಡೆ ಆದಮೇಲೆ ಸೇವ್ ನೆಕ್ಸ್ಟ್ ಅಂತ ಇದೆಯಲ್ಲ, ಇಲ್ಲಿ ಕೆಳಗಡೆ ಒಂದು ಸೇವ್ ನೆಕ್ಸ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಸೇವ್ ನೆಕ್ಸ್ಟ್ ಆಪ್ಷನ್ ಮೇಲೆ ಎಂಟ್ರಿ ಮಾಡೋದನ್ನ ನೆಕ್ಸ್ಟ್ ಪ್ರೊಸೆಸ್ಗೆ ಕರ್ಕೊಂಡು ಹೋಗೋದಕ್ಕೆ ಇವೆಲ್ಲ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಫಿಲ್ ಮಾಡ್ಕೊತ ಬರಬೇಕು. ಇದರ ಫಿಲ್ ಆದಮೇಲೆ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಏನಪ್ಪ ಅಂದರೆ ಪ್ರೊಸೆಸ್ ಅಂದರೆ ನಾನು ಏನಪ್ಪ ಎಲ್ಲ ಡೀಟೇಲ್ಸ್ ಫಿಲ್ ಮಾಡ್ಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇವಾಗ ಏನಪ್ಪ SLC ಇದೆ ಏನಪ್ಪ ಅಂದರೆ ಡಾಟಾನ ಫಿಲ್ ಮಾಡ್ಕೊಂಡು ಬರಬೇಕು. ಇಲ್ಲಿ ಪರೀಕ್ಷೆ ವಿವರಗಳು ಕೇಳ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಆಫ್ ದ ಡೀಟೇಲ್ಸ್ ಅಂದರೆ 10th ಏನಪ್ಪ ಅಂದರೆ ನೀವು ಮಾಡಿದಿರಲ್ವ ಇಲ್ಲ ಅಂತ ಅಂದರೆ 10th ಸಂಬಂಧಪಟ್ಟ ಇಕ್ವಲೆಂಟ್ ಏನಾರು ಮಾಡಿದರೆ ಅದನ್ನ ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನೀವೇನಪ್ಪ ಅಂದರೆ ಇಲ್ಲಿ ಕೇಳ್ತಾ ಇದ್ದೀರಿ ಇಫ್ ಯು ಹ್ಯಾವ್ ಕಂಪ್ಲೀಟೆಡ್ SLC KVSC ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಟು ದ ಫೆಚ್ ಆಟೋಮೆಟಿಕ್ ಡಾಟಾ. ಏನಪ್ಪ ನೀವು ಡಾಟಾ ಏನಪ್ಪ ಅಂದ್ರೆ ಆಟೋಮೆಟಿಕ್ ಏನಪ್ಪ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಏನಪ್ಪ ಅಂದರೆ SLC ರಿಜಿಸ್ಟ್ರೇಷನ್ ನಂಬರ್ ಇರ್ತಾರೆ ಆ ರಿಜಿಸ್ಟ್ರೇಷನ್ ನಂಬರ್ಗೆ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ಏನಪ್ಪ ಅಂದರೆ ನಿಮ್ದು ಯಾವ ಬೋರ್ಡ್ ಅದು ಎಂಟ್ರಿ ಆಗುತ್ತೆ. ಅದಾದ್ಮೇಲೆ SLC ಏನಪ್ಪ ಅಂದರೆ ಹೆಸರು ಏನಿರುತ್ತೆ ಅದು ಕೂಡ ಬರುತ್ತೆ. ಅದಾದ್ಮೇಲೆ ಏನಪ್ಪ ಅಂದ್ರೆ ನಿಮ್ದು SLC ಏನಪ್ಪ ಅಂತ ತರಗತಿಯಲ್ಲಿ ಜನ್ಮ ದಿನಾಂಕ ಯಾವ ಥರ ಇರುತ್ತೆ ಅದೇ ಥರ ಬರುತ್ತೆ. ಆಮೇಲೆ ಯಾವ ಇಯರ್ ಪಾಸ್ ಆಗಿದೆ ಎಲ್ಲ ಆಟೋಮೆಟಿಕ್ ಫ್ರೆಶ್ ಆಗಿ ಬರುತ್ತೆ. ನೀವು ಯಾವ ಥರ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಓಕೆನಾ, ನಾನು ಇವಾಗ ನಂದು SLC ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡಿದ್ದೀನಿ, ಡಾಟಾ ಫೆಚ್ ಮಾಡ್ತಾ ಇದ್ದೀನಿ. ಫೆಚ್ ಆದ್ಮೇಲೆ ಯಾವ ಥರ ಶೋ ಆಗುತ್ತೆ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೋಡ್ತಿರಬಹುದು ನಾನು ಜಸ್ಟ್ ಏನಪ್ಪ ಅಂದರೆ SLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಏನಪ್ಪ ಅಂದರೆ ನಮ್ಮ ಡಾಟಾ ಎಲ್ಲ ಆಟೋಮೆಟಿಕ್ ಫೆಚ್ ಆಗಿ ಬಂದಿದೆ. ನಾನು ಯಾವುದೇ ಥರ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಏನಪ್ಪ ಇಲ್ಲಿ ಏನು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋಕಪ್ಪ ಅಂದರೆ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಧ್ಯಮ ನೀವು ಯಾವ 10ನೇ ತರಗತಿಯಲ್ಲಿ ಓದಿರ್ತೀರಲ್ಲ, ನೀವು ಕನ್ನಡ ಮೀಡಿಯಂ ಓದಿದ್ರೆ ಇಂಗ್ಲೀಷ್ ಮೀಡಿಯಂ ಓದೋದು ಕೇಳ್ತಾ ಇದ್ರೆ
ನೀವು ಕನ್ನಡ ಓದಿದ್ರೆ ಕನ್ನಡ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಮೀಡಿಯಂ ಅಂತ ಕ್ಲಿಕ್ ಮಾಡ್ಕೋಬಹುದು. ಅದಾದಮೇಲೆ ನೀವು ಕನ್ನಡ ವಿಷಯದಲ್ಲಿ ಪ್ರಥಮ ಮತ್ತು ದ್ವಿತೀಯ ಭಾಷೆದೊಂದಿಗೆ 10ನೇ ತರಗತಿಯನ್ನು ಪೂರ್ಣಗೊಳಿಸಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನೀವು SSLC ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀರಾ ಅಂತ ಕೇಳ್ತಾರೆ. ಇನ್ ಕೇಸ್ ನೀವು ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನಾವು ಫಸ್ಟ್ ಸೆಕೆಂಡ್ ಕನ್ನಡ ಓದಿಲ್ಲ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ರೆ ನೋ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕು. ಓಕೆನಾ. ಅದಾದ್ಮೇಲೆ ಕೆಳಗಡೆ ಬಂದಾದ್ಮೇಲೆ ಆಟೋಮೆಟಿಕ್ ಸ್ಕೂಲ್ ನೇಮ್ ಬೋರ್ಡಲ್ಲಿ ಆಟೋಮೆಟಿಕ್ ಫೆಚ್ ಆಗಿ ಬರುತ್ತೆ. ಮತ್ತು ಯಾವ ಥರ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆಗಳು ಇರೋದಿಲ್ಲ. ಇಲ್ಲಿ ಕೆಳಗೆ ನಿಮ್ದು ಏನಪ್ಪ ಅಂದರೆ ಮಾರ್ಕ್ಸ್ಗಳು ತೋರಿಸ್ತಾ 625ಕ್ಕೆ ಎಷ್ಟು ಹೋಗಿದ್ರೆ ಎಷ್ಟು ಪರ್ಸೆಂಟೇಜ್ ಬಂದಿರೋ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ನೀವು ಯಾವುದೇ ಥರ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು ಕನ್ನಡ ಓದಿರೋ ಇಲ್ಲ ಅಂತ ಅಷ್ಟೇ ನೀವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡಬೇಕು. ಇದನ್ನೆಲ್ಲ ಎಂಟ್ರಿ ಮಾಡ್ಕೊಂಡು ಆದಮೇಲೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ PUC ಡೀಟೇಲ್ಸ್ನ ಎಂಟ್ರಿ ಮಾಡೋಕ್ಕಂತಂದು ಶೋ ಆಗುತ್ತೆ. ಈಗ ವೆಬ್ಸೈಟು ಸ್ವಲ್ಪ ಸ್ಲೋ ಇರುತ್ತೆ, ಸ್ವಲ್ಪ ನಿಧಾನಕ್ಕೆ ಅಪ್ಲಿಕೇಶನ್ ಆಗ್ತಾ ಬರಬೇಕು. ನಾನು ಇವಾಗ ಏನಪ್ಪ ಅಂದರೆ SSLC ಎಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀನಿ. ಇವಾಗ ಏನಪ್ಪ ಅಂದರೆ ಇಲ್ಲೇನು ಕೇಳ್ತಾ ಇದ್ದಾರೆ ಪರೀಕ್ಷೆ ವಿವರಗಳ ಬಗ್ಗೆ ಸೆಕೆಂಡ್ PUC ಕಂಪ್ಲೀಟ್ ಡೀಟೇಲ್ಸ್ನ ಫಿಲ್ ಮಾಡೋಂತ ತೋರಿಸ್ತಾ ಇದೆ. ಇದು ಅಪ್ಲೋಡ್ ಆಗೋದು IT ಡಿಪ್ಲೊಮಾ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಫ್ರಮ್ ಸ್ಟೆಪ್ 6 ಓನ್ಲಿ 12th PUC ಡೀಟೇಲ್ಸ್ ಮಸ್ಟ್ ಬಿ ಸಬ್ಮಿಟೆಡ್ ಇಯರ್ ಅಂತ. ಅಂದರೆ ನೀವು ಸ್ಟೆಪ್ 6 ಒಳಗೆ ಏನಪ್ಪ ಅಂದರೆ ITI ಮಾಡಿದರೆ, ಡಿಪ್ಲೊಮಾ ಮಾಡಿದರೆ, ಇಲ್ಲ ಬೇರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಮಾಡಿದರೆ ಸ್ಟೆಪ್ 6 ಅಲ್ಲಿ ಫಿಲ್ ಮಾಡೋಂತ ಕೇಳ್ತಾ ಇದೆ, ಫಿಲ್ ಮಾಡಬೇಕಂತೆ. ಇಲ್ಲಿ ಈ ಪೇಜ್ ಒಳಗೆ ಮಸ್ಟ್ ಆ್ಯಂಡ್ ಶುಡ್ ಏನಪ್ಪ ಅಂದರೆ ಸೆಕೆಂಡ್ PUC ಡೀಟೇಲ್ಸ್ನ ಫಿಲ್ ಮಾಡೋಕ್ಕಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಏನು ಕೇಳ್ತಾ ಯಾವ ಕಂಪ್ಲೀಟ್ ಸೆಕೆಂಡ್ PUC ಅಂತ ಕೇಳ್ತಾ ಇದ್ರೆ ಎಸ್ ಅಂತ ಪಾಸ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ನೋ ಇದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು SSLC ಆದ್ಮೇಲೆ ಡಿಪ್ಲೊಮಾ ಮಾಡಿದರೆ ಸ್ಟೆಪ್ 6 ಒಳಗೆ ಏನಪ್ಪ ಡಿಪ್ಲೊಮಾ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಅದು ನೀವು ಸೆಕೆಂಡ್ PUC ಮಾಡಿಲ್ಲಪ್ಪ ಅಂದರೆ ಡೈರೆಕ್ಟಾಗಿ ಸ್ಟೆಪ್ 6 ಒಳಗೆ ಡಿಪ್ಲೊಮಾ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಇನ್ ಕೇಸ್ ನೀವೇನಾದ್ರು PUC ಸೆಕೆಂಡ್ PUC ಪಾಸ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮ್ಮದು ರೂಲ್ ನಂಬರ್ ನೋಂದಣಿ ಸಂಖ್ಯೆನ ಹಾಕಬೇಕು. ಹಾಕಾದ್ಮೇಲೆ ಏನಪ್ಪ ಅಂದ್ರೆ ಆಟೋಮೆಟಿಕಾಗಿ ನಿಮ್ಮದು ಯಾವ ಇಯರ್ ಪಾಸ್ ಆಗಿರೋ, ಯಾವ ಮಂತ್ ಒಳಗೆ ಪಾಸ್ ಆಗಿದೆ ಎಲ್ಲ ಆಟೋಮೆಟಿಕಾಗಿ ಬರ್ತಾ ಹೋಗುತ್ತೆ. ನಾನು ಇವಾಗ ಏನಪ್ಪ ಅಂದರೆ ಸೆಕೆಂಡ್ PUC ಇಲ್ಲಿ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ನಿಮ್ಮದು ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ನೀವು ಸೆಕೆಂಡ್ PUC ನಿಮ್ಮದು ನೋಂದಣಿ ಸಂಖ್ಯೆ ಹಾಕಿದ ಮೇಲೆ ಯಾವುದೇ ಥರ ಡಾಟಾ ಆಟೋಮೆಟಿಕಾಗಿ ಫೆಚ್ ಆಗೋದಿಲ್ಲ. ನೀವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡ್ತಾ ಬರಬೇಕು. ನೀವು ಯಾವ ಇಯರ್ ಪಾಸ್ ಆಗಿರೋ ಅಂದರೆ ಸೆಕೆಂಡ್ PUC ಯಾವ ಇಯರ್ ಪಾಸ್ ಅಂತ ಕೇಳ್ತಾ ಇದ್ರೆ ನಾವು 2021 ಪಾಸ್ ಆಗಿರೋ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ಯಾವ ಮಂತ್ ಒಳಗೆ ಪಾಸ್ ಅಂತ ಕೇಳ್ತಾ ಇದ್ರೆ ನಾವು ಯಾವ ಮಂತ್ ಒಳಗೆ ಪಾಸ್ ಆ ಮಂತ್ ಒಳಗೆ ಎಂಟ್ರಿ ಮಾಡ್ಕೊಳ್ಳಿ. ಆ ಮಂತ್ ನಿಮ್ದು ಯಾವ ಬೋರ್ಡ್, ನಿಮ್ಮದು ಸೆಕೆಂಡ್ PUC ಯಾವ ಬೋರ್ಡ್ ಬರುತ್ತೆ ಆ ಬೋರ್ಡ್ ಎಂಟ್ರಿ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮದು ನೇಮ್ ನೇಮ್ ಯಾವ್ದು PUCಯಲ್ಲಿ ನಿಮ್ಮದು ಮಾಸ್ಟರಲ್ಲಿ ಯಾವ ಥರ ನೇಮ್ ಇದೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಏನಪ್ಪ ನೇಮ್ ಆಫ್ ದ ಕಾಲೇಜ್, ನಿಮ್ಮದು ಕಾಲೇಜ್ PUCಯಲ್ಲಿ ನಿಮ್ಮ ಕಾಲೇಜ್ ನೇಮ್ ಎಂಟ್ರಿ ಮಾಡ್ಬೇಕು. ಓಕೆನಾ. ಬೋರ್ಡಲ್ಲ ಕಾಲೇಜ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಕಾಲೇಜ್ ನೇಮ್ ಎಂಟ್ರಿ ಮಾಡ್ಕೊಂಡು ಆದಮೇಲೆ ಇಲ್ಲಿ ಪರ್ಸೆಂಟೇಜ್ ಕೇಳ್ತಾ ಇದ್ರೆ ಏನಪ್ಪ ಅಂದರೆ 600 ಅಂದರೆ ಸೆಕೆಂಡ್ PUCಯಲ್ಲಿ 600ಕ್ಕೆ ಎಷ್ಟು ಮಾರ್ಕ್ಸ್ ತಗೊಂಡಿರೋ ಅದನ್ನ ಎಂಟ್ರಿ ಮಾಡಬೇಕು. ಅದಾದಮೇಲೆ ಎಷ್ಟು ಶೇಕಡಾವಾರು ಅಂತಂದು ಅದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಜಸ್ಟ್ ನೀವು 600ಕ್ಕೆ ಎಷ್ಟು ಮಾರ್ಕ್ಸ್ ತೆಗೆದಿರ ಅಂತಂದು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಎಲ್ಲ ಎಂಟ್ರಿ ಮಾಡ್ಕೊಂಡು ಆದಮೇಲೆ ನೀವು ಸೆಕೆಂಡ್ PUCಯಲ್ಲಿ ನೀವು ಸೈನ್ಸ್ ತೊಗೊಂಡಿದ್ದೀರಾ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ ಕೇಳ್ತಾ ಇದ್ರೆ ನೀವು ಸೆಕೆಂಡ್ PUCಯಲ್ಲಿ ಯಾವ್ದು ಮಾಡಿದ್ದೀರಾ ಅದನ್ನ ನೀವು ಎಂಟ್ರಿ ಮಾಡ್ಕೋಬೇಕು. ನಾನು ಇದನ್ನೆಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ತೋರಿಸ್ತಾ ಓಕೆ. ನಾನು ಎಲ್ಲ ಮ್ಯಾನ್ಯಲ್ ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಸೇವ್ ನೆಕ್ಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ನೆಕ್ಸ್ಟ್ PUC ಡೀಟೇಲ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಸೇವ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಪ್ರೋಸೆಸ್ ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ನಾನು SSLC ಫಿಲ್ ಮಾಡಿದ್ವಿ, PUC ಫಿಲ್ ಮಾಡಿದ್ವಿ. ಇವಾಗ ಏನಪ್ಪ ಅಂದರೆ ರಿಸರ್ವೇಷನ್ ಕೇಳ್ತಾ ಇದ್ದಾರೆ. ನಾನು ರಿಸರ್ವೇಷನ್ ಬರ್ತಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನೀವು ಇಲ್ಲಿ ಫಸ್ಟು ನೀವು ಹೆಚ್ಚಿಗೆ ವಿಭಾಗದ ಅಂದರೆ ನೀವು ಹೆಚ್ಚಿಗೆ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇಬ್ಬರು ಅಭ್ಯರ್ಥಿಗಳಾಗಿದ್ದೀರಾ ಇಲ್ಲ ಮತ್ತು ಆದಾಯ ಇದೆ ಅಂತಂದು ಎಲ್ಲ ವಿವರಗಳನ್ನು ಫಿಲ್ ಮಾಡ್ತಾ ಹೋಗ್ಬೇಕು. ನಾವು ಮೊದಲನೇದಾಗಿ ಇಲ್ಲಿ ಏನಪ್ಪ ಅಂದರೆ ನೀವು GM ಹೊರತುಪಡಿಸಿ ಬೇರೆ ವರ್ಗದ ಮೀಸಲಾತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ನೀವು ಜನರಲ್ ಕ್ಯಾಟಗರಿ ಆಗಿದ್ದರೆ ಜನರಲ್ ಕ್ಯಾಟಗರಿ ಬಿಟ್ಟು ಬೇರೆ ವರ್ಗದವರು ಆಗಿದ್ದು ಕೇಳ್ತಾ ಇದ್ದಾರೆ. ಇನ್ ಕೇಸ್ ನೀವು SC ST ಕ್ಯಾಟಗರಿ ಆಗಿರ್ಬೋದು, ಕ್ಯಾಟಗರಿ 1 2A 2B 3A 3B ವಿದ್ಯಾರ್ಥಿಗಳಾಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಜನರಲ್ ಕ್ಯಾಟಗರಿ ಆಗಿದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಯಾವ ಥರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಇವಾಗ ಏನಪ್ಪ ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮ್ದು ಏನಪ್ಪ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಡಿ ನಂಬರ್ ಎಂಟ್ರಿ ಮಾಡಬೇಕು. ಆಡಿ ನಂಬರ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದ್ರೆ ನೀವು ಯಾವುದೇ ಥರ ಇಲ್ಲಿ ಆಟೋಮೆಟಿಕ್ ನಿಮ್ದು ನೇಮ್ ಆಗಿರ್ಬೋದು, ನಿಮ್ಮದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಹೆಸರು ಆಟೋಮೆಟಿಕ್ ಫಸ್ಟ್ ಆಗಿರುತ್ತೆ. ನಾನು ಇವಾಗ ಜನರಲ್ ಕ್ಯಾಟಗರಿ ಆಗಿರ್ಕೊಂಡು ನೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಜನರಲ್ ಕ್ಯಾಟಗರಿ ಆಗಿರೋ ವಿದ್ಯಾರ್ಥಿ ನೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋ ಅಂತ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮ್ದು ಯಾವ ಧರ್ಮ ಅಂತ ಕೇಳ್ತದೆ, ಹಿಂದೂನಾ, ಮುಸ್ಲಿಮಾ, ಕ್ರಿಶ್ಚಿಯಾನಿಟಿನ, ಸಿಖ್ ಅಂತ ಕೇಳ್ತದೆ. ನಾನು ಹಿಂದೂ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಿಂದೂ ಅಂತ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಬನ್ನಿ ಕೆಳಗಡೆ ನೀವು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಾಗಿದ್ರೆ ಅಂದರೆ ನೀವೇನಾದರೂ ಹೊಸಪೇಟೆ, ವಿಜಯನಗರ, ಕೊಪ್ಪಳ, ಕಲಬುರಗಿ, ವಿಜಯನಗರ,
ಆ ಥರ ರಾಯಚೂರು ವಿದ್ಯಾರ್ಥಿಗಳಾಗಿದ್ರು ಅಂದರೆ ಹೆಚ್ಚಿಗೆ ಭಾಗದಂದು ಏನಪ್ಪ ಟೋಟಲ್ ಇಷ್ಟು ಸ್ಟೇಟ್ ಅಂತ ಆ ಸ್ಟೇಟ್ ಒಳಗೆ ಆ ಡಿಸ್ಟ್ರಿಕ್ಟ್ ಒಳಗೆ ಬರ್ತಿದ್ರೆ ಅಂತ ಕೇಳ್ತಾ ಇದ್ರಿ. ಇನ್ ಕೇಸ್ ನೀವೇನು ಹೈದರಾಬಾದ್ ಕರ್ನಾಟಕ ರೀಜನ್ ಒಳಗೆ ಬರ್ತಿದ್ರಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮ್ದು ಹೈದರಾಬಾದ್ ಕರ್ನಾಟಕ ಇಶ್ಯೂ ಮಾಡಿದ ಒಂದು ಸರ್ಟಿಫಿಕೇಟ್ ಇರುತ್ತೆ. ಯಾವ ತರ ಕ್ಯಾಸ್ಟ್ ಇನ್ಕಮ್ ಒಂದು ಸರ್ಟಿಫಿಕೇಟ್ ಇದೆ ಅದೇ ತರ ಒಂದು ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ ನಿಮ್ದೊಂದು ಆರ್ ಡಿ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕು. ಈ ಬಾಕ್ಸ್ ಒಳಗೆ ಆರ್ ಡಿ ನಂಬರ್ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ನಿಮ್ದು ನೇಮು ನಿಮ್ಮ ತಂದೆ ಹೆಸರು ಯಾವ ಡೇಟ್ ಇಶ್ಯೂ ಮಾಡಿದ್ರಲ್ಲ ಆಟೋಮೆಟಿಕ್ ಫೆಚ್ ಆಗಿ ಬರುತ್ತೆ. ನಾನು ಇವಾಗ ಏನಪ್ಪ ನನ್ನ ಹತ್ರ ಆ ಸರ್ಟಿಫಿಕೇಟ್ ಇಲ್ಲ ಕಾರಣ ನೋ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ನೋ ಅಂತ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮ್ದು ಗ್ರಾಮೀಣ ಮೀಸಲಾತಿ ನೀವೇನಾದ್ರು ಗ್ರಾಮೀಣ ಅಭ್ಯರ್ಥಿಗಳು ಓದಿದ್ರೆ ಅಂತ ಕೇಳ್ತದೆ. ಇನ್ ಕೇಸ್ ಓದಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಪ್ಪ ಅಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಂಡು ನೋ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ನಿಮ್ದು JM ಕ್ಯಾಟಗರಿ ಆಗಿರ್ತಾನೆ ನೀವು ಗ್ರಾಮೀಣ ಏನಪ್ಪ ಆರ್ ಡಿ ನಂಬರ್ ಎಂಟ್ರಿ ಮಾಡಬೇಕು. ನಾನು ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ತೇವೆ. ನೋ ಅಂತ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಸೇವ್ ನೆಕ್ಸ್ಟ್ ಅಂತ ಇದೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಈ ತರ ಏನಪ್ಪ ನಿಮ್ದು ಇವಾಗ ಇಲ್ಲಿ ಕ್ಲೈಮ್ ಎಕ್ಸ್ಪ್ರೆಷನ್ ಇಲ್ಲಿ ಕ್ಲೈಮ್ ಫಿಲ್ ಮಾಡಬೇಕು. ಇಲ್ಲಿ ಏನಪ್ಪ ಅಂದ್ರೆ ಡೂ ಹ್ಯಾವ್ ಕ್ಲೈಮ್ ರಿಸರ್ವೇಷನ್ ಪ್ರಾಜೆಕ್ಟ್ ಡಿಸೇಬಲ್ ನೀವೇನು ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಡಿಸೇಬಲ್ಡ್ ಏನೋ ಪರ್ಸನ್ ಆಗಿದ್ರೆ ಕ್ಲೈಮ್ ಮಾಡ್ಕೋಬಹುದು. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೋ ಇದೆ ನೋ ಅಂತ ಕ್ಲಿಕ್ ಮಾಡ್ಕೋಬಹುದು. ಯಾವ ಬೀನ್ ಗ್ಲಿಕರ್ KPSC ಅಂದ್ರೆ ಏನೋ ಡಿಬರ್ ಆಗಿದ್ರೆ KPSC ನಡೆಸಿರುವಂಥ ಎಕ್ಸಾಮ್ ನೀವು ಕೇಸ್ ಡಿಬರ್ ಆಗಿದೆ ಎಸ್ ಅಂತ ಕೊಡಿ. ಎಸ್ ಕೊಟ್ಟರೆ ನೀವು ಯಾವ ಥರ ಎಕ್ಸಾಮ್ ಬರೆಯೋ ಅವಶ್ಯಕತೆ ಎಕ್ಸಾಮ್ ಬರೆಯೋಕೆ ಅಟೆಂಡ್ ಮಾಡೋದಿಲ್ಲ. ನೆಕ್ಸ್ಟ್ ಯಾವ ಬಿನ್ ಕನ್ವರ್ಟೆಡ್ ಎನಿ ಕ್ರಿಮಿನಲ್ ಕೇಸಸ್ ನೀವೇನಾದರೂ ಕ್ರಿಮಿನಲ್ ಕೇಸ್ ಅಂದ್ರೆ ಪೊಲೀಸ್ ಸ್ಟೇಷನ್ ಒಳಗೆ ಏನಪ್ಪ ನಿಮ್ದು ಕ್ರೈಮ್ ಕೇಸಸ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಕೇಳ್ತಾ ಇದ್ರಿ. ಎಸ್ ಅಂತ ಕೊಡಿ. ನೋ ಅಂತ ಕೊಡ್ಬೋದು. ನೀವು ಹ್ಯಾವ್ ಕಂಪ್ಲೀಟ್ ನಾಲೆಜ್ ನಿಮ್ಗೆ ಏನಾದ್ರು ಕಂಪ್ಲೀಟ್ ನಾಲೆಜ್ ಅಂತ ಕೇಳ್ತಾರೆ. ಕಂಪ್ಲೀಟ್ ನಾಲೆಜ್ ಇದೆ ಎಸ್ ಅಂತ ಕೊಡಿ. ಇಲ್ಲಪ್ಪ ಅಂದ್ರೆ ನೋ ಅಂತ ಕೊಡ್ಬೋದು. ಓಕೆ ಅದಾದ್ಮೇಲೆ ಏನಪ್ಪ ಅಂದ್ರೆ ಕೆಳಗಡೆ ಡು ಹ್ಯಾವ್ ಕಂಪ್ಲೀಟ್ ಸರ್ಟಿಫಿಕೇಟ್ ಫ್ರಮ್ ಆರ್ಗನೈಸರ್ ಇನ್ಸ್ಟಿಟ್ಯೂಟ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನೀವು ಯಾವುದೋ ಒಂದು ಆರ್ಗನೈಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದಾರ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದೆ ಅಂತ ಕೇಳ್ತಾ ಇದೆ. ಇದ್ರೆ ಎಸ್ ಅಂತ ಹಾಕೊಳ್ಳಿ. ಇಲ್ಲ ಎಷ್ಟು ಇದ್ರೆ ಇದ್ರ ಮೇಲೆ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮ್ಮ ಹತ್ರ 6 ಮಂತಿಂದ ಏನಪ್ಪ ಅಂದ್ರೆ 6 ಮಂತ್ ಕೋರ್ಸ್ ಇದಾನ 1 ಇಯರ್ ಇದಾನ 1.5 ಇಯರ್ ಇದಾನ 2 ಇಯರ್ ಸರ್ಟಿಫಿಕೇಟ್ ಕೋರ್ಸ್ ಅಂತ ಕೇಳ್ತಾ ಇದ್ರೆ ಇದ್ರೆ ಎಷ್ಟು ಮಂತಿಂದು ಎಷ್ಟು ಇಯರ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಕೆಳಗಡೆ ಏಜ್ ರಿಲೆಕ್ಷನ್ ಕೇಳ್ತಾ ಇದೆ. ನಿಮ್ಗೆ ಏನಾದರೂ ಏಜ್ ರಿಲೆಕ್ಷನ್ ಬೇಕಿದ್ರೆ ಎದಕ್ಕೆ ಬೇಕಂತಂದ್ರೆ ಅಲ್ಲಿ ಎಂಟ್ರಿ ಮಾಡಬೇಕು. ಬೇಡಪ್ಪ ಅಂದ್ರೆ ನಾರ್ಮಲ್ ಬಿಡಿ. ಬಿಟ್ಟಾದ್ಮೇಲೆ ಕೆಳಗಡೆ ಬಂದು ನೀವೇನು ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿದ್ರೆ ಕೇಳ್ತಾ ಇದ್ರೆ ಇನ್ ಕೇಸ್ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೋಬಹುದು. ಇನ್ ಕೇಸ್ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನೀವು ಯಾವ್ದು ಅಂಡರ್ ಒಳಗೆ ಬರ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಯಾವುದೇ ತರ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಲ್ಲ ಹಾಗಾಗಿ ನೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋ ಅಂತ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಸೇವ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮ್ದು ಏನಪ್ಪಾ ಅಂದ್ರೆ ರಿಸರ್ವೇಷನ್ ಕಂಪ್ಲೀಟ್ ಆಗಿ ಸೇವ್ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ ಅಡಿಷನಲ್ ಡೀಟೇಲ್ಸ್ನ ಫಿಲ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಏನಪ್ಪ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಶನ್ ಅಂದರೆ ನಿನ್ನೆ ಡಿಗ್ರಿ ಆಗಿದ್ರೆ ಅದನ್ನು ಕ್ಲಿಕ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಡಿಪ್ಲೊಮಾ ಆಗಿದೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲ IT ಆಗಿದೆ ಅದನ್ನ ನೀವು ಫಿಲ್ ಮಾಡ್ತಾ ಹೋಗಬೇಕು. ನಾನು ಇವಾಗ ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಫಿಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಾನು ಇವಾಗ ಏನಪ್ಪ ಅಂದರೆ ಡಿಗ್ರಿ ಆಗಿದೆ ನಂದು. ಇಲ್ಲಿ ಡಿಪ್ಲೊಮಾ ಫಿಲ್ ಮಾಡ್ಬೋದು. PG ಡಿಗ್ರಿ ಆದರೂ ಫಿಲ್ ಮಾಡ್ಬೋದು. BSc BCom ಆದರೂ ಫಿಲ್ ಮಾಡ್ತಾ ಹೋಗ್ಬೋದು. ಅದಾದ್ಮೇಲೆ UG ಡಿಗ್ರಿ ಆದರೂ ಕೂಡ ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೋದು. ನಾನು ಇವಾಗ ಏನಪ್ಪ ಅಂದರೆ UG ಡಿಗ್ರಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. UG ಡಿಗ್ರಿ ಆದ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮ್ದು ಯಾವ ಡಿಗ್ರಿ ಬರ್ತೀರಾ ಇಲ್ಲಿ ನಾನು ಬ್ಯಾಚುಲರ್ ಆಫ್ ಎಜುಕೇಷನು, ಬ್ಯಾಚುಲರ್ ಆಫ್ ಸೈನ್ಸು, ಬ್ಯಾಚುಲರ್ ಆಫ್ ಆರ್ಟ್ಸ್ ಬರ್ತಾ ಇದ್ದೀನಿ. ನಾನು ಬ್ಯಾಚುಲರ್ ಆಫ್ ಇಂಜಿನಿಯರ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನೀವು ಪಾಸ್ವರ್ಡ್ ಅಂತ ಆಟೋಮೆಟಿಕ್ ಬಂದಿರುತ್ತೆ. ಯಾವ ಥರ ನೀವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋಲ್ಲ. ನೆಕ್ಸ್ಟ್ ನಿಮ್ದು ಯಾವ ಯೂನಿವರ್ಸಿಟಿಯಲ್ಲಿ ಓದಿರ ಅಂತ ಕೇಳ್ತಾ ಇದೆ. ನಾನು VTU ಅಂತ ಜಸ್ಟ್ ಎಂಟ್ರಿ ಮಾಡಿದೆ. VTU ಅಂತ ಎಷ್ಟು ಎಂಟ್ರಿ ಮಾಡಿದೆ ಕೆಳಗಡೆ ಯೂನಿವರ್ಸಿಟಿ ಬಂದಿರುತ್ತೆ. ಆ ಯೂನಿವರ್ಸಿಟಿ ಬಂದು ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ನಿಮ್ಮದು ಡಿಗ್ರಿ ಯಾವ ಕಾಲೇಜು ಆ ಕಾಲೇಜ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಡಿಗ್ರಿದು ನೋಂದಣಿ ಸಂಖ್ಯೆ ಇರುತ್ತಲ್ಲ ಅದನ್ನು ಇಲ್ಲಿ ರಿಜಿಸ್ಟರ್ ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಎಂಟ್ರಿ ಮಾಡ್ಕೊಂಡು ಆದಮೇಲೆ ಇಲ್ಲಿ ಯಾವ ಆರ್ಗನೈಸರ್ ಕಡೆಯಿಂದ ಏನಪ್ಪ ಅಂತ ಇಶ್ಯೂ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಿಮ್ಮದು ಎಷ್ಟು ಡಿಗ್ರಿ ಆಲ್ಮೋಸ್ಟ್ ಎಲ್ಲ CGPA ಕೊಟ್ಟಿರುತ್ತೆ. ನಿಮ್ಮದು 10 ಪಾಯಿಂಟಿಗೆ ಎಷ್ಟು CGPA ತೊಗೊಂಡಿದ್ದೀರಾ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ 10 ಅಂತ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಎಂಟ್ರಿ ಮಾಡ್ಕೊಂಡು ಅದಾದಮೇಲೆ ಕೆಳಗಡೆ ಕೋರ್ಸ್ ಓದಿ ನೀವು ಡಿಗ್ರಿ ಎಷ್ಟು ವರ್ಷ ಓದಿದ್ದೀರಾ ಅದನ್ನು ಕೇಳ್ತೀನಿ. ನೀವು ಇಲ್ಲಿ ಮೇಲೆ ಟ್ಯಾಪ್ ಮಾಡ್ಕೊಂಡು ಸಾಕು. ಇಲ್ಲಿ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಡಿಗ್ರಿ ಓದಿದ್ರೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದನ್ನ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ನೀವು ಯಾವ ಇಯರ್ ಪಾಸ್ ಆಗಿದೆ ಡಿಗ್ರಿ ಯಾವ ಇಯರ್ ಪಾಸ್ ಆಗಿದ್ರೆ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಏನಪ್ಪ ಅಂದ್ರೆ ಕೋರ್ಸ್ ಏನಪ್ಪ ಅಂದರೆ ಕಾಂಬಿನೇಷನ್ ಇಲ್ಲಿ ಶೋ ಆಗೋದಕ್ಕೆ ನಾನು CS ಅಂದರೆ ನಾನು ಇಂಜಿನಿಯರ್ ಸೈಡ್ ಇರೋ ಕಾರಣ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಶೋ ಆಗ್ತಾ ಇದೆ. ನೀವು ಯಾವ ಡಿಗ್ರಿ ಸೆಲೆಕ್ಟ್ ಮಾಡಿದ್ದೀರಾ ಆ ಡಿಗ್ರಿ ಕೋರ್ಸ್ ಇಲ್ಲಿ ಆಟೋಮೆಟಿಕ್ ಶೋ ಆಗ್ತಾ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಯಾವ ಕೋರ್ಸ್ ಮಾಡಿದ್ದೀರಾ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡೆ ಅಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಓಕೆನಾ ನಾನು ಇದನ್ನೆಲ್ಲ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಪ್ರೋಸೆಸ್ನ ಸೇವ್ ಇಲ್ಲಿ ಎಲ್ಲ ಫಿಲ್ ಮಾಡೋದನ್ನ ಸೇವ್ ಅಂತ ಇದೆ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಕೆಳಗಡೆ ಏನಪ್ಪ ಅಂದರೆ
ಇಲ್ಲಿ ಸೇವ್ ನೆಕ್ಸ್ಟ್ ಅಂತ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ಬೇಕು. ನಾ ಎಲ್ಲ ಡೀಟೇಲ್ಸ್ನ ಕಂಪ್ಲೀಟಾಗಿ ಫಿಲ್ ಮಾಡಾದ್ಮೇಲೆ ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇವ್ ಏನಪ್ಪ ಕ್ವಾಲಿಫಿಕೇಶನ್ ಸೇವ್ ಸಕ್ಸಸ್ಫುಲ್ ಅಂತಂದ್ರೆ ಈ ನಿಮಗೆ ಗ್ರೀನ್ ಟಿಕ್ ಬಂದರೆ ನಿಮ್ಮದು ಡಿಗ್ರಿ ಕ್ವಾಲಿಫಿಕೇಶನ್ ಮತ್ತು ಡಿಪ್ಲೊಮಾ ಎಂಟ್ರಿ ಮಾಡಿದ್ರೆ ಡಿಪ್ಲೊಮಾ ಡಿಗ್ರಿ ಕ್ವಾಲಿಫಿಕೇಶನ್ ಕಂಪ್ಲೀಟಾಗಿ ಫಿಲ್ ಆಗಿರುತ್ತೆ. ಫಿಲ್ ಆದ್ಮೇಲೆ ಏನಪ್ಪ ಅಂದ್ರೆ ಮತ್ತೆ ಮೇಲ್ಗಡೆ ಐತಿ, ಮೇಲ್ಗಡೆ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಕಾಣ್ತಾ ಇದ್ದು ರೈಟ್ ಸೈಡ್ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಮಗೆ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಏನಪ್ಪ ನಾವು ರಿಸರ್ವೇಷನ್ ಕ್ಲೇಮ್ ಮಾಡಿದ್ವಿ, ಅದಾದಮೇಲೆ ಅಡಿಷನಲ್ ಇನ್ಫಾರ್ಮೇಷನ್ ಎಲ್ಲ ಕ್ಲೇಮ್ ಮಾಡಿ. ಇವಾಗ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದೆ, ನೀವೇನಾದರೂ ಕೆಲಸ ಅನುಭವ, ನೀವೇನಾದರೂ ಬೇರೆ ಎಲ್ಲರೂ ಸ್ಟೇಟ್ ಆಗಿರ್ಬೋದು, ಸೆಂಟರ್ ಆಗಿರ್ಬೋದು, ಇಲ್ಲ ಪ್ರೈವೇಟ್ ಜಾಬ್ ಕೆಲಸ ಮಾಡಿದರೆ ಅದ್ರ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕು. ಇನ್ ಕೇಸ್ ನೀವು ಯಾವುದೇ ಥರ ಜಾಬ್ ಮಾಡಿಲ್ಲಪ್ಪ ಅಂತ ಅಂದರೆ ನೀವು ಯಾವುದೇ ಥರ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಬ್ಲ್ಯಾಂಕ್ ಆಗಿಬಿಟ್ಟು ಕೂಡ ನೀವು ನೆಕ್ಸ್ಟ್ ಪ್ರೊಸೆಸ್ನ ಹೋಗ್ತಾ ಹೋಗ್ಬೋದು. ನಾನು ಇವಾಗ ಏನಪ್ಪ ಅಂದರೆ ಇಲ್ಲಿ ನಾವು ಯಾವ ಥರ ವರ್ಕ್ ಎಕ್ಸ್ಪೀರಿಯನ್ಸ್ ನನಗಿಲ್ಲ, ಯಾವ ಥರ ಕೆಲಸ ಅನುಭವಗಳು ನನಗಿರೋದಿಲ್ಲ, ಹಾಗೆ ನಾವು ಯಾವುದೇ ಥರ ಇಲ್ಲಿ ಎಂಟ್ರಿ ಮಾಡೋ ಅವಶ್ಯಕತೆ ಎಂಟ್ರಿ ಮಾಡೋದಿಲ್ಲ. ಇನ್ ಕೇಸ್ ನೀವು ಯಾರಾದರೂ ಏನಾದರೂ ಅಪ್ಲೈ ಮಾಡ್ತಿದ್ರೆ, ಯಾರಾದರೂ ಏನಪ್ಪ ಅಂದರೆ ನೀವೇನಾದರೂ ಇವಾಗ ಹಾಗೆ ನೀವೇನಾದರೂ ಜಾಬ್ ಮಾಡ್ತಿದ್ರೆ ಎಕ್ಸ್ಪೀರಿಯನ್ಸ್ ಇದ್ದಪ್ಪ ಅಂದರೆ ಇಲ್ಲಿ ಏನಪ್ಪ ನೀವು ಫಿಲ್ ಮಾಡ್ತಾ ಬರ್ಬೋದು. ಓಕೆ, ಈ ಬಾಕ್ಸ್ ನೀವು ಫಿಲ್ ಮಾಡ್ಕೊಂತ ಬರ್ಬೋದು. ಓಕೆ, ನಾನು ಇವಾಗ ಏನಪ್ಪ ಅಂದರೆ ಇಲ್ಲಿ ಸೈಟ್ ಅಂತ ಇದೆ ಅಲ್ವಾ, ಈ ಸೈಟ್ ಯಾವ ಗೌರ್ಮೆಂಟ್ ಮಾಡಿದ್ರೆ ಪ್ರೈವೇಟ್ ಮಾಡಿದ್ರೆ ಯಾವ ಬೋರ್ಡ್ ಅಂತ ಕೇಳ್ತಾ ಇದ್ರೆ ನಾನು ಯಾವ ಥರ ಮಾಡಿಲ್ಲ, ಹಾಗೆ ಯಾವ ಥರ ಫಿಲ್ ಮಾಡೋ ಅವಶ್ಯಕತೆ ನನಗಿರೋದಿಲ್ಲ. ಹಾಗೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಏನಪ್ಪ ಅಂದರೆ ಇಲ್ಲಿ ಸೇವ್ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ನಿಮ್ಮದು ಫೋಟೋ ಡಾಕ್ಯುಮೆಂಟ್ ಏನಪ್ಪ ಅಂದರೆ ಫೋಟೋ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಸಿಗ್ನೇಚರ್ ಕೇಳ್ತದೆ, ಸಿಗ್ನೇಚರ್ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ನಾನು ಇವಾಗ ಏನಪ್ಪ ಅಂದರೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋ ಆದಮೇಲೆ ನಿಮಗೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಪ್ರಿವ್ಯೂ ಅಂತ ಅಪ್ಲಿಕೇಶನ್ ಕಾಣ್ತಾ ಇದೆಯಲ್ಲ, ಆ ಪ್ರಿವ್ಯೂ ಅಪ್ಲಿಕೇಶನ್ ನೋಡ್ತಾ ಹೋಗ್ಬೋದು. ಅಂದರೆ ಪ್ರಿವ್ಯೂ ಅಪ್ಲಿಕೇಶನ್ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಯಾವ ಥರ ಇದೆ ಅಂತಂದು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನಮ್ಮ ನೇಮ್ ಆಗಿರ್ಬೋದು, ನಂದು ಏನಪ್ಪ ಜನ ಕೆಟಗರಿ ಆಗಿರ್ಬೋದು, ನಿಮ್ಮ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಬಂದಿರುತ್ತೆ. ಹಾಗಾಗಿ ನೀವು ಏನಾದರೂ ಫಿಲ್ ಮಾಡೋ ಪ್ರಿವ್ಯೂ ಅಂತ ನೋಡಾದ್ಮೇಲೆ ನಿಮ್ಮದು ಡಿಗ್ರಿ ನೋಡ್ಕೋಬೇಕು, PUC ನೋಡ್ಕೋಬೇಕು, SSLC ಕ್ವಾಲಿಫಿಕೇಶನ್ ನೋಡ್ಕೋಬೇಕು. ಓಕೆನಾ, ಒಂದೊಂದು ಟೈಮ್ ಏನಪ್ಪ ಅಂದರೆ ನಿಮ್ಮದು ಡಿಗ್ರಿ ಫಿಲ್ ಮಾಡಿರ್ತಾರೋ ಅದು ಡಬಲ್ ಸರಿ ಏನಪ್ಪ ಅಂದರೆ ಫಿಲ್ ಆಗಿರುತ್ತೆ. ನೀವು ಏನು ಡಬಲ್ ಸರಿ ಫಿಲ್ ಆಗಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರಿವ್ಯೂ ಅಪ್ಲಿಕೇಶನ್ ನೋಡುವಾಗ ಕಂಪ್ಲೀಟಾಗಿ ಡೀಟೇಲಾಗಿ ನೋಡ್ಕೊತ ಹೋಗಬೇಕು. ಕರೆಕ್ಟ್ ಇದೇನಾ ಇಲ್ಲ ಅಂತ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ಓಕೆನಾ, ನಂದು ತುಂಬ ಸಲ ಈ ಥರ ಆಗಿದೆ. ಓಕೆನಾ, ಡಿಗ್ರಿ ಕ್ವಾಲಿಫಿಕೇಶನ್ ಡಬಲ್ ಸರಿ ಫಿಲ್ ಆಗಿದೆ. ಹಾಗಾಗಿ ನಿಮ್ಮದು ಕೂಡ ಏನೋ ಡಬಲ್ ಸರಿ ಫಿಲ್ ಆಗಿದೆ ಅಂತ ನೋಡಿಕೊಂಡು ನೀವೇನಪ್ಪ ಅಂದರೆ ನೀವು ಅದನ್ನು ಅಪ್ಲೋಡ್ ಮಾಡ್ತಾ ಹೋಗಬೇಕು. ನಾನು ಇವಾಗ ಏನಪ್ಪ ಫೋಟೋ ಮತ್ತು ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ನ ತೋರಿಸ್ತಾ ಹೋಗ್ತೀನಿ. ಯಾವ ಥರ ಅಮೌಂಟ್ನ ಪೇ ಮಾಡೋಕ್ಕೂ, ಯಾವ ಥರ ಡೀಟೇಲ್ಸ್ನ, ಯಾವ ಥರ ಕ್ವಾಲಿಫಿಕೇಶನ್ ಇದೆಯಾ ಇಲ್ಲ ಅಂತಂದು ಅಲ್ಲಿ ತೋರಿಸ್ತಾ ಹೋಗುತ್ತೆ. ಓಕೆ, ನಾನು ಇವಾಗೆಲ್ಲ ಫೋಟೋ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿ ಆದಮೇಲೆ ನಿಮಗೆ ಸೇವ್ ನೆಕ್ಸ್ಟ್ ಅಂತ ಇದೆಯಲ್ಲ, ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ನೀವು ಇಲ್ಲಿ ಏನು ಕೊಟ್ಟಿದ್ದ ಡಿಕ್ಲರೇಷನ್ ಒನ್ ಟೈಮ್ ಕರೆಕ್ಟಾಗಿ ಓದ್ಕೊಳ್ಳಿ. ಇದು ಏನಪ್ಪ ಅಂದರೆ ನೀವು ಒನ್ ಟೈಮ್ ಸಬ್ಮಿಟ್ ಮಾಡಿ ಆದಮೇಲೆ ಮತ್ತೆ ಓದೋಕೆ ಆಗೋದಿಲ್ಲ. ಹಾಗಾಗಿ ಒನ್ಸ್ ಡಿಕ್ಲರೇಷನ್ ಈಸ್ ಅಕ್ಸೆಪ್ಟೆಡ್ ಯು ವಿಲ್ ನಾಟ್ ಏಬಲ್ ಟು ಎಡಿಟ್ ದ ಅಪ್ಲಿಕೇಶನ್. ಪ್ಲೀಸ್ ರಿವ್ಯೂ ಆಲ್ ದಿ ಡೀಟೇಲ್ಸ್ ಬಿಫೋರ್ ಫೈನಲ್ ಸಬ್ಮಿಷನ್. ನೀವೇನಾದರೂ ಒಂದ್ಸಲ ಡಿಕ್ಲರೇಷನ್ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ಎಡಿಟ್ ಆಪ್ಷನ್ ಕೂಡ ಕೊಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೀವು ಡ್ರಾಫ್ಟ್ ಅಪ್ಲಿಕೇಶನ್ ಬರುತ್ತೆ, ಇಲ್ಲಾಂದರೆ ವ್ಯೂ ಏನಪ್ಪ ಅಂದರೆ ಪ್ರಿವ್ಯೂ ಅಪ್ಲಿಕೇಶನ್ ಕೂಡ ಬರ್ತಾ ಇದೆ. ಹಾಗಾಗಿ ಒನ್ ಟೈಮ್ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಂತಂದು ಇಲ್ಲೇನಪ್ಪ ನಿಮಗೆ ಡಿಕ್ಲರೇಷನ್ ಕೊಡ್ತಾ ಇದ್ದಾರೆ. ಓಕೆನಾ, ಹಾಗಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒನ್ ಟೈಮ್ ಕರೆಕ್ಟಾಗಿ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಹೋಗ್ಬೋದು. ಇದು ಡಿಕ್ಲರೇಷನ್ ಇರುತ್ತೆ, ಇದನ್ನು ನೋಡ್ಕೊಂಡು ನೀವೇನಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಹೋಗಬೇಕು. ಇದಾದಮೇಲೆ ಕೆಳಗಡೆ ಫೈನಲ್ ಸಬ್ಮಿಟ್ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಬೇಕು. ಅಂದರೆ ನಿಮ್ಮದೆಲ್ಲ ಡಾಕ್ಯುಮೆಂಟು ಕರೆಕ್ಟ್ ಇದ್ದಾಗ ಮಾತ್ರ ಏನಪ್ಪ ನಿಮ್ಮದು ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಇನ್ ಕೇಸ್ ನಾನು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ರಾಂಗ್ ಇದೆಯಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನೀವು ಏನಪ್ಪ ಅಂದ್ರೆ ಫೈನಲ್ ಸಬ್ಮಿಟ್ ಮಾಡಿ ಅಮೌಂಟ್ನ ಪೇ ಮಾಡಬಾರ್ದು. ನಾನು ಇವಾಗ ಎಲ್ಲ ಡೀಟೇಲ್ಸ್ ಫಿಲ್ ಆಗಿದೆ, ಹಾಗಾಗಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಫೈನಲ್ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ ಆರ್ ಯು ಶೋರ್ ಟು ವಾಂಟ್ ಟು ಫೈನಲ್ ಸಬ್ಮಿಟೆಡ್ ಯು ವಿಲ್ ನಾಟ್ ಏಬಲ್ ಟು ಎಡಿಟ್ ದ ಅಪ್ಲಿಕೇಶನ್ ಫಾರ್ಮ್ ಆಫ್ಟರ್ ಫೈನಲ್ ಸಬ್ಮಿಷನ್. ಅಂದರೆ ನೀವು ಒನ್ ಟೈಮ್ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಯಾವುದೇ ಕಾರಣಕ್ಕೆ ನಿಮಗೆ ಏನಪ್ಪ ಏಟ್ ಆಪ್ಷನ್ ಕೂಡ ಬಿಡೋದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಎಲ್ಲ ಕಟ್ ಮಾಡಿದೆ. ಹಾಗೆ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ನಮಗೆ ಎಲ್ಲ ಇವಾಗ ನೀವು ಪೋಸ್ಟ್ನ ಆಯ್ಕೆ ಮಾಡಬೇಕು. ಓಕೆನಾ, ನೀವು ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಾ ಅಂದರೆ ಟೀಚರ್ ಪೋಸ್ಟ್ಗೆ ಅಪ್ಲಿಕೇಶನ್ ಆಗಿರೋ ಕಾರಣ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರ ಅಂತ ತೋರಿಸ್ತಾ ಇದೆ. ಓಕೆನಾ, ನೀವು ಪೋಸ್ಟ್ ಆಯ್ಕೆ ಮಾಡಿ ಮತ್ತು ಪಾವತಿಯನ್ನು ಮಾಡಬೇಕಂತ ಕೊಟ್ಟಿದ್ದಾರೆ. ಓಕೆ, ನೀವು ಅರ್ಜಿ ಬಯಸಿರುವ ಹುದ್ದೆಗಳಿಗೆ ಆಯ್ಕೆ ಮಾಡಿ ಸಾರಾಂಶ ಪರಿಶೀಲಿಸಿ ಮತ್ತು ಪಾವತಿಯನ್ನು ಮುಂದುವರಿಸಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಹಾಗಾಗಿ ನೀವು ಇಲ್ಲೆಲ್ಲ ಈ ಸೆಲೆಕ್ಟ್ ಪೋಸ್ಟ್ ಮಾಡ್ಕೋ, ಯಾವ ಪೋಸ್ಟ್ಗೆ ಎಲಿಜಿಬಲ್ ಇದೆ ಅಂತಂದು ತೋರಿಸ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಕನ್ನಡ ಲ್ಯಾಂಗ್ವೇಜ್ಗೆ ಟೀಚರ್ ಆಗಿರ್ಬೋದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಗಿರ್ಬೋದು, ಹಿಂದಿ ಲ್ಯಾಂಗ್ವೇಜ್ ಟೀಚರ್ ಆಗಿರ್ಬೋದು, ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸ್ ಟೀಚರ್ ಆಗಿರ್ಬೋದು, ಕಂಪ್ಯೂಟರ್ ಟೀಚರ್ ಏನಪ್ಪ ಅಂದರೆ ಎಲ್ಲ ಥರ ಏನಪ್ಪ ಅಂದರೆ ಇಲ್ಲಿ ನೀವು
ಏನಪ್ಪ ಈ ಥರ ಪೋಸ್ಟ್ ವೇಕೆನ್ಸಿ ಕಾಲಿದ್ದಾವೆ, ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡಬೇಕು ಅದನ್ನು ಕ್ಲಿಕ್ ಮಾಡ್ಬೋದು. ನಾನು ಇವಾಗ ಏನಪ್ಪ ಅಂದರೆ ಕಂಪ್ಯೂಟರ್ ಟೀಚರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಟೀಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ನಮಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೇಳ್ತಾ ಇದೆ. ಅದಾದಮೇಲೆ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಪ್ಪ ಅಂದರೆ ಇಲ್ಲಿ ಯು ವಿಲ್ ನಾಟ್ ಮೀಟ್ ಟು ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಅಂದರೆ ನೀವೇನಪ್ಪ ಅಂದರೆ ನೀವು ನಮ್ಮದು ಏನಪ್ಪ ಸಿ ಎಸ್ ಆಗಿರೋ ಕಾರಣ ನಾನು ಜಸ್ಟ್ ಏನಪ್ಪ ಅಂದರೆ ಕಂಪ್ಯೂಟರ್ ಟೀಚರ್ಗೆ ಅಷ್ಟೇ ಎಲಿಜಿಬಲ್ ಇರ್ತೀನಿ. ಆಮೇಲೆ ಸೈನ್ಸ್ ಟೀಚರ್ ಕ್ಲಿಕ್ ಮಾಡೋಣ. ಸೈನ್ಸ್ ಟೀಚರ್ ಯಾವ ಥರ ಎಲಿಜಿಬಲ್ ಇಲ್ಲ. ಇಂಗ್ಲೀಷ್ ಟೀಚರ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ಟೀಚರ್ಗೆ ಯಾವ ಥರ ಎಲಿಜಿಬಲ್, ನಾನು ಜಸ್ಟ್ ಎಲಿಜಿಬಲ್ ಬಂದುಬಿಟ್ಟು ಕಂಪ್ಯೂಟರ್ ಟೀಚರ್ಗೆ ಮಾತ್ರ ಎಲಿಜಿಬಲ್ ಇರ್ತೀನಿ. ಹಾಗಾಗಿ ಪ್ರೊಸೀಡ್ ಟು ಪೇ ಅಂತ ಇದೆಯಲ್ವ, ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಪೇ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ನೆಕ್ಸ್ಟು ಅಮೌಂಟ್ ಪೇ ಮಾಡೋದು ಏನಪ್ಪ ಅಂದರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು HDFC ಬ್ಯಾಂಕ್ ಕೂಡ ಪೇ ಮಾಡ್ಬೋದು. ಇಲ್ಲ ಆಲ್ಮೋಸ್ಟ್ ಬೆಸ್ಟಪ್ಪ ಅಂದರೆ ಏನಪ್ಪ ಅಂದರೆ ಇಲ್ಲಿ UPI ಅಂದರೆ ಫೋನ್ಪೇ ಅಂದರೆ ಪೇ ಮಾಡ್ಬೋದು, ಇಲ್ಲ ಗೂಗಲ್ ಪೇ ಅಂತ ಕೂಡ ಪೇ ಮಾಡ್ತಾ ಹೋಗ್ಬೋದು. ಪೇ ಮಾಡಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ಇಲ್ಲಿ ಯಾವ್ದು ಬೇರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಿಮಗೆ ನೆಕ್ಸ್ಟ್ ಫೋನ್ಪೇ ಕರ್ಕೊಂಡು ಹೋಗುತ್ತೆ. ಫೋನ್ಪೇ ಕರ್ಕೊಂಡು ಆದಮೇಲೆ ನಿಮಗೆ ಅಲ್ಲಿ ಅಮೌಂಟ್ನ ಪೇ ಮಾಡ್ತಾ ಹೋಗಬೇಕು. ನಾನು ಇವಾಗ ಏನಪ್ಪ ಅಂದರೆ ಯಾವ ಥರ ಅಮೌಂಟ್ನ ಪೇ ಮಾಡ್ತಿಲ್ಲ, ಹಾಗಾಗಿ ಕ್ಯಾನ್ಸಲ್ ಮಾಡಿದ್ದೀನಿ. ಇನ್ ಕೇಸ್ ಎಲ್ಲ ಅಮೌಂಟ್ ಪೇ ಮಾಡಿ ಆದಮೇಲೆ ನಿಮಗೆ ಯಾವ ಥರ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಏನಪ್ಪ 3 ಡಾಟ್ ಆಪ್ಷನ್ ಇದೆಯಲ್ಲ, ಈ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಡ್ಯಾಶ್ಬೋರ್ಡ್ ಕಾಣ್ತಾ ಇರುತ್ತೆ, ಪ್ರೊಫೈಲ್ ಕಾಣ್ತಾ ಇದೆ. ಈ ಕಡೆ ಏನಪ್ಪ ಅಂದರೆ ಡಿಕ್ಲರೇಷನ್ ಅಂತ ಕಾಣ್ತಾ ಇದೆ. ಡಿಕ್ಲರೇಷನ್ ಅಂತ ಅದು ಅಮೌಂಟ್ ಪೇ ಮಾಡಾದ್ಮೇಲೆ ನಿಮಗೆ ಡಿಕ್ಲರೇಷನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅಲ್ಲಿವರೆಗೆ ನಿಮ್ಗೆ ಯಾವ ಥರ ಡಿಕ್ಲರೇಷನ್ ಬಾಕ್ಸ್ ಒಳಗೆ ಕಾಣೋದಿಲ್ಲ. ಹಾಗಾಗಿ ನೀವೇನಪ್ಪ ಅಮೌಂಟ್ ಪೇ ಮಾಡಾದ್ಮೇಲೆ ಇಲ್ಲೊಂದು ಬಾಕ್ಸ್ ಡಿಕ್ಲರೇಷನ್ ಕಾಣ್ತಾ ಇದೆ. ಆ ಡಿಕ್ಲರೇಷನ್ ಒಳಗೆ ಏನಪ್ಪ ನಿಮ್ಮದು PDF ಕಾಣುತ್ತೆ. ಅಂದರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಿರೋ ಆ PDF ಏನಪ್ಪ ಅಂದರೆ ಕಾಣ್ತಾ ಇರುತ್ತೆ. ಅದನ್ನ ನೋಡ್ಕೊತ ಹೋಗ್ಬೋದು. ನಾನು ಇವಾಗ ಏನಪ್ಪ ಅಂದರೆ ಈಗ ಅಮೌಂಟ್ ಕೂಡ ಯಾವ ಥರ ಅಮೌಂಟ್ ಕೂಡ ಪೇ ಮಾಡಿಲ್ಲ, ಹಾಗಾಗಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಮತ್ತೆ ನಾನು ಡ್ಯಾಶ್ಬೋರ್ಡಿಗೆ ಬರ್ತಾ ಇದ್ದೀನಿ. ಡ್ಯಾಶ್ಬೋರ್ಡಿಗೆ ಬಂದು ಆದಮೇಲೆ ನಿಮಗೆ ಇಲ್ಲಿ ಟೋಟಲ್ ಆಗಿ ಏನಪ್ಪ ಅಂದ್ರೆ 17 ಪೋಸ್ಟ್ಗಳಿಗೆ ಎಷ್ಟು ಪೋಸ್ಟಿಗೆ ಅಪ್ಲೈ ಮಾಡಿದ್ದಾರೆ ಅಂತಂದು ಇಲ್ಲಿ ನಿಮಗೆ ಶೋ ಆಗ್ತಿರೋದು. ಓಕೆನಾ, ಇಲ್ಲಿ ನಾನು ಇವಾಗ ಒಂದು ಪೋಸ್ಟ್ ಅಮೌಂಟ್ ಪೇ ಮಾಡಿದರೆ ಇಲ್ಲಿ ಒಂದು ಪೋಸ್ಟನ್ನು ಶೋ ಆಗ್ತದೆ. ನಾನು ಯಾವ ಥರ ಈಗ ಅಮೌಂಟ್ ಪೇ ಮಾಡಿಲ್ಲ, ಹಾಗಾಗಿ ನಾನು ನೆಕ್ಸ್ಟ್ ಅಮೌಂಟಿಂದ ಪೇ ಮಾಡಿದ್ದು ಈಗ ಬಿಟ್ಟಿದ್ದೇನೆ. ಓಕೆ, ಅದ್ರ ಕಡೆ ಏನಪ್ಪ ಅಂದರೆ ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡಿದೆ ಅಂತ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಓಕೆನಾ, ಅಪ್ಲೈ ಮಾಡಿದ್ದೀರಾ, ಬಟ್ ಏನಪ್ಪ ಅಂದರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ಬಟ್ ಅಮೌಂಟ್ ಪೇ ಮಾಡಿದ್ರೆ ಮಾತ್ರ ಏನಪ್ಪ ನನಗೆ ಹಾಲ್ಡೀಡ್ ಕೂಡ ಶೋ ಏನಪ್ಪ ಬರುತ್ತೆ. ಅಲ್ಲಿ ಯಾವ ಥರ ಹಾಲ್ಡೀಡ್ ಕೂಡ ಬರ್ತಾ ಹೋಗೋದಿಲ್ಲ. ಓಕೆನಾ, ಇದಿಷ್ಟು ಏನಪ್ಪ ಅಂದರೆ KL ಏನಪ್ಪ ಅಂದರೆ ಟೀಚರ್ ಪೋಸ್ಟ್ಗೆ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಇದಿಷ್ಟು ವಿಡಿಯೋ ಬಗ್ಗೆ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.